सो आज मैं वीडियो शेयर कर रहा हूँ, सब लोग शेयर करना, ठीक है? कमर वाला सीन नहीं आएगा. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜವಾಹರ್ ನವೋದಯ ವಿದ್ಯಾಲಯದ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ನಮ್ಮ ನವೋದಯ ಪರೀಕ್ಷೆಯಲ್ಲಿ ಸಿಲೆಬಸ್ ಬಂದ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಪ್ಯಾಟರ್ನ್ ಏನಿರುತ್ತೆ ಅಂದರೆ ಒಂದು ಮೆಂಟಲ್ ಎಬಿಲಿಟಿ 40 ಕ್ವಶನ್ಸ್ ಇರ್ತವೆ, ಮ್ಯಾಥಮೆಟಿಕ್ಸಲ್ಲಿ 20 ಕ್ವಶನ್ಸ್ ಇರ್ತವೆ, ಮತ್ತು ಲ್ಯಾಂಗ್ವೇಜಲ್ಲಿ 20 ಕ್ವಶನ್ಸ್ ಇರ್ತವೆ. ಸೊ ಇವಾಗ ನಾವು ನಮ್ಮ ಮೆಂಟಲ್ ಎಬಿಲಿಟಿಯ ಪಾರ್ಟ್ಸ್ ಹೇಗೆ ಸಾಲ್ವ್ ಮಾಡಬೇಕು, ಅದರಲ್ಲಿ ಹೇಗೆ ಯೋಚನೆ ಮಾಡಬೇಕು, ಯಾಕಂದರೆ ಇದು ತುಂಬ ಈಸಿ. ಆದರೆ ನಮ್ಮ ಐಡಿಯಾ ಅಂದರೆ ನಾವು ತುಂಬ ಅಬ್ಸರ್ವ್ ಮಾಡಬೇಕು, ತುಂಬ ಕೇರ್ಫುಲಿ ನಮ್ಮ ತಲೆಯನ್ನು ಯೂಸ್ ಮಾಡಿ. ಎಲ್ಲದ ತಲೆ ಇದೆನಾ? ಸೊ ಯೂಸ್ ಮಾಡ್ತೀರಾ? ಲೆಟ್ ಅಸ್ ಚೆಕ್ ವೆದರ್ ಯು ಕ್ಯಾನ್ ಯೂಸ್ ಯುವರ್ ಬ್ರೈನ್ ಆರ್ ನಾಟ್. ಓಕೆ, ಸೊ ತುಂಬ ಕೇರ್ಫುಲಿ ಪ್ರತಿ ಇಮೇಜಿಗೆ ನಾವು ಅಬ್ಸರ್ವ್ ಮಾಡಿ ನಾವು ಪರೀಕ್ಷೆನ ಬರೆಯೋಣ. ಓಕೆ, ಸೊ ನಮ್ಮ ಫಸ್ಟ್ ಸೆಕ್ಷನ್ ಜಾಮಿಟ್ರಿಕಲ್ ಶೇಪ್ ಯೂಸ್ ಮಾಡಿ, ಈ ಥರ ಜಾಮಿಟ್ರಿಕಲ್ ಶೇಪ್ ಯೂಸ್ ಮಾಡಿ ನಾವು ಯಾವ ಇಲ್ಲಿ ಇಮೇಜ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತೀರಾ, ಇಲ್ಲಿ 1 2 3 4 ಪಾರ್ಟ್ಸ್ ಇದ್ದಾವೆ. ಸೊ ಇದು ಜಾಮಿಟ್ರಿಕಲ್ ಶೇಪ್ ಯೂಸ್ ಮಾಡಿ ಒಂದು ಇಮೇಜ್ ಆಗುತ್ತೆ. ಆ ಇಮೇಜ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಈ ಜಾಮಿಟ್ರಿಕಲ್ ಶೇಪಲ್ಲಿ ನಾವು 4 ಪಾರ್ಟ್ಸ್ ಇದ್ದಾವೆ. ಇದನ್ನು ನಾವು ಸರಿಯಾಗಿ ಕರೆಕ್ಟ್ ಜೋಡಿಸಿದರೆ ಯಾವುದು ಈ ಚಿತ್ರ ಆಗುತ್ತೆ. ಇಲ್ಲಿ ನೋಡ್ಬೇಕು, ನಾವು ಇಲ್ಲಿ ಮಾಡಿದ 4 ಮೂಲೆ ಅಂದರೆ 4 ಒಂದು ರೆಕ್ಟ್ಯಾಂಗಲ್ ಥರ ಆಗುತ್ತೆ ಇದು. ಸೊ ಅದರಲ್ಲಿ ಒಂದೇ ಇಮೇಜ್, ರೌಂಡ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಥರ ಕರ್ವ್ಡ್ ಯಾವುದೂ ಇಮೇಜ್ ಇಲ್ಲ, ಮತ್ತು ಸ್ಕ್ವಯರ್ ಬಾಕ್ಸ್ ಎಲ್ಲ ನಮ್ಮ ಹತ್ರ ಟ್ರಯಾಂಗಲ್ ಸೇರಿ ಆಗುವಂಥ ಚಿತ್ರ ಇದು ಒಂದೇ ಇದೆ. ಸೊ ಕರೆಕ್ಟಾಗಿ ಇದ್ರ ಮೇಲೆ ನಾವು ಏನು ಮಾಡ್ತೇವೆ ಅಂದರೆ ಟಿಕ್ ಹಾಕಬೇಕು. ರೈಟಾ? ಬಿ ಈಸ್ ಅ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಈಗ ಈ 4 ಜಾಮಿಟ್ರಿಕಲ್ ಫಿಗರ್ಸ್ ಯೂಸ್ ಮಾಡಿ, ಈ 4 ಜಾಮಿಟ್ರಿಕಲ್ ಫಿಗರ್ ಮಾಡಿ ಯಾವುದು ಇಮೇಜ್ ಆಗುತ್ತೆ ಅಂತ ನಾವು ಚೆಕ್ ಮಾಡ್ಕೊಬೇಕು. ಈಗ ನೋಡಿ ಮಕ್ಕಳೇ, ಇಲ್ಲಿ ಎಲ್ಲ ಟ್ರಯಾಂಗಲ್ಸ್ ಇದ್ದಾವೆ, ಆದರೆ ಟ್ರಯಾಂಗಲಲ್ಲಿ ಶೇಪ್ ಸ್ವಲ್ಪ ಬೇರೆ ಬೇರೆ ಇದ್ದಾವೆ. ಓಕೆ, ಶೇಪ್ ಸ್ವಲ್ಪ ಬೇರೆ ಬೇರೆ ಇದ್ದಾವೆ. ಸೊ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋಗಿ ಒಂದು ದೊಡ್ಡ ತ್ರಿಭುಜ ಇದ್ರೊಳಗೆ ಎಲ್ಲಿದೆ? ಇಲ್ಲಿ ಅಂತೂ 1 2 3 4 5 ಪಾರ್ಟ್ಸ್ ಇದೆ, ಇದಂತೂ ಆಗಲ್ಲ. ಇಲ್ಲಿ 1 2 3 4 ಪಾರ್ಟ್ಸ್ ಟ್ರಯಾಂಗಲ್ಸ್ ಇದ್ದಾವೆ, ಅದು ಎಲ್ಲ ಈಕ್ವಲ್ ಇದ್ದಾವೆ. ನಮ್ಮ ಹತ್ರ ಇಲ್ಲಿ ಕೊಟ್ಟಿರೋದು ತ್ರಿಭುಜದಲ್ಲಿ ಎಲ್ಲ ಈಕ್ವಲ್ ಇಲ್ಲ. ಓಕೆ ಓಕೆ, ಎಲ್ಲ ಈಕ್ವಲ್ ಪಾರ್ಟ್ಸ್ ಇಲ್ಲ. ಸೊ ಬೇರೆ ಬೇರೆ ಪಾರ್ಟ್ಸ್ ಇದ್ದಾವೆ. ಸೊ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ ನಂತರ ಇದು ಕೂಡ ರಾಂಗ್ ಆಗುತ್ತೆ. ಇದರಲ್ಲಿ ನೋಡಿದ್ರೆ ಓಕೆ, ಇಲ್ಲಿ ಒಂದು ದೊಡ್ಡ ಟ್ರಯಾಂಗಲ್ ಇದೆ, ಇಲ್ಲಿ ದೊಡ್ಡ ಟ್ರಯಾಂಗಲ್ ಇದೆ, ಇಲ್ಲಿ ಕೂಡ ಇದೆ. ಇದೇ ತ್ರಿಭುಜ ಈ ಸೈಡಿಗೆ ಇದೆ, ಮತ್ತು ಸಣ್ಣ ತ್ರಿಭುಜ ಇಲ್ಲಿ ಸ್ವಲ್ಪ ಶೇಪ್ ನೋಡ್ಕೊಂಡು ಸ್ವಲ್ಪ ಶೇಪನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸೊ ವಿಲ್ ಇಟ್ ಬಿ ಸಿ? ಓಕೆ, ಇದು ಕೂಡ ಆಗಲ್ಲ, ಯಾಕಂದರೆ ಇಲ್ಲಿ ತ್ರಿಭುಜದ ಶೇಪ್ ಸ್ವಲ್ಪ ಬೇರೆ ಇದೆ. ಓಕೆ, ಇದು ಕೂಡ ಆಗಲ್ಲ. ಲಾಸ್ಟ್ ಆಪ್ಷನ್ಗೆ ಹೋಗುವ. ಇಲ್ಲಿ ಒಂದು ತ್ರಿಭುಜಲ್ಲಿ ಕೆಳಗಡೆ ಇದೆ, ಸೇಮ್ ಇಲ್ಲಿ ಎರಡು ತ್ರಿಭುಜಗಳು ಈ ಸೈಡಿಗೆ ಇದ್ದಾವೆ, ಇನ್ನೊಂದು ಈ ಮಧ್ಯದ ಸೇಮ್ ಇದೇ ಆಕಾರದ ತ್ರಿಭುಜ ಇಲ್ಲಿದೆ. ಓಕೆ, ಟ್ರಯಾಂಗಲ್ ಕರೆಕ್ಟ್, ಎಕ್ಸಾಕ್ಟ್ಲಿ ಇದೇ ಮ್ಯಾಚ್ ಆಗೋದು. ಯೋಚನೆ ಮಾಡಿ ನೋಡಬೇಕು, ಎಲ್ಲ ಸ್ವಲ್ಪ ಸೇಮೇ ಅನ್ನಿಸ್ತವೆ, ಆದರೆ ಯೋಚನೆ ಮಾಡಬೇಕು. ಯಾಕಂದರೆ ಮತ್ತೆ ಬ್ರೈನ್ ಇದೆಯಲ್ಲ, ಅದಕ್ಕೆ ಮೆಂಟಲ್ ಎಬಿಲಿಟಿ ಅಂತ, ಅದಕ್ಕೆ ಮೆಂಟಲ್ ಎಬಿಲಿಟಿ ಕರೀತಾರೆ. ಓಕೆನಾ? ಸೊ ಇದಕ್ಕೆ ಉತ್ತರ, ಸರಿಯಾದ ಉತ್ತರ ಡಿ. ಓಕೆ, ಮುಂದಿನ ಪ್ರಶ್ನೆ, ಇಲ್ಲಿ 5 ಮೂಲೆ ಅಂದರೆ 5 ಪೆಂಟಗಾನ್ ಶೇಪ್ಸಲ್ಲಿ ಇರುವಂಥ ಜಾಮೆಟ್ರಿಕಲ್ ಫಿಗರ್ಸ್ ಇದ್ದಾವೆ. ಇದೇ ಯೂಸ್ ಮಾಡಿ ನೋಡಿ, ಇಲ್ಲಿ ಸೇಮ್ ಕಾಣಿಸ್ತವೆ, ಆದರೆ ಹಿಂದೆ ಅಡಗಿದೆ. ಸೊ ಇಲ್ಲಿ ಸ್ವಲ್ಪ ಡಿಸೈನ್ ಬೇರೆ ಆಗಿದೆ, ಹೌದಾ? ಸೊ ಇದು ಕೂಡ ಆಗಲ್ಲ. ಇಲ್ಲಿ ಅಂತೂ ಯಾವುದೇ ಸ್ಕ್ವಯರ್ ಇಲ್ಲ, ಇದು ಕೂಡ ಆಗಲ್ಲ. ಇಲ್ಲಿ ನೋಡಿ, 4 ಜೋಡಿಸಿದಾಗ ಈ ಶೇಪ್ ನಮ್ಮ ಹತ್ರ ಈಗ ಪಾರ್ಟ್ಸ್ ಮಾಡ್ಕೊಂಡ್ವಾ. ಹೇಗಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಎಷ್ಟು ಪಾರ್ಟ್ಸ್ ಇದ್ದಾವೆ? 1 2 3 4. ಇದು ಫಸ್ಟ್ ಪಾರ್ಟ್ ಇಲ್ಲಿದೆಯಾ? ಈ ಸೆಕೆಂಡ್ ಪಾರ್ಟ್ ನೋಡಿ ಸೇಮ್ ಸ್ಟ್ರೇಟಾಗಿ ಈ ಕಡೆ ಬಂದಿದೆ, ರೈಟ್? ಥರ್ಡ್ ಪಾರ್ಟ್ ಕೆಳಗಿನ ಕರೆಕ್ಟ್, ಥರ್ಡ್ ಪಾರ್ಟ್ ಇಲ್ಲಿದೆ, ಹೌದಾ? 4 ಪಾರ್ಟ್ ಸೇಮ್ ಇದು ಈ ಸೈಡ್ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ತಿದ್ದೇನೆ ಈಗ. ಸೊ ನಾವು ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಕರೆಕ್ಟಾಗಿ ನೋಡಿ, ಚೇರ್ ಸ್ವಲ್ಪ ಸರಿಸ್ಕೋ, ಕರೆಕ್ಟಾಗಿ ಅಬ್ಸರ್ವ್ ಮಾಡು. ಅಲ್ಲ ಕಣೋ, ನೀ ಚೇರ್ ಸರಿಸ್ಕೋ, ಗೋಣ್ ಯಾಕಿಂಗ್ ಮಾಡೋದಿ? ಕಾಣಿಸ್ಲಿಲ್ಲ ಅಂದರೆ ಸರಿಬೋದಲ್ಲ? ಕಾಣಿಸ್ತಾ ಈಗ? ಕರೆಕ್ಟಾಗಿ ಮ್ಯಾಚ್ ಆಯ್ತಾ? ಈ ಥರ ನಮ್ದು ಯಾವುದೋ ರೆಕ್ಟ್ಯಾಂಗಲ್ ಶೇಪ್ ಇಲ್ವಲ್ಲ, 4 ಆಗಲ್ಲ. ಓಕೆ, ನಾವು 4 ಆಪ್ಷನ್ ಚೆಕ್ ಮಾಡ್ಕೊಬೇಕು. ಕರೆಕ್ಟ್ ಉತ್ತರ ಸಿಕ್ಕ ತಕ್ಷಣ ಆವಾಗ ನಾವು ಸರಿಯಾದ ಉತ್ತರ ಹಾಕೋಬೇಕು. ರೈಟ್, ಸರಿಯಾದ ಉತ್ತರ ಸಿ. ನೆಕ್ಸ್ಟ್, ಇದು ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಓಕೆ, 4 ಶೇಪ್ ಇದ್ದಾವೆ, 4 ಶೇಪಲ್ಲಿ ಮ್ಯಾಚ್ ಆಗಂಥದ್ದು ಕರೆಕ್ಟ್. ಇಲ್ಲಿ ಎಷ್ಟಿದೆ? 1 2 3 4 ಆಗುತ್ತಾ ಮ್ಯಾಚ್? ಇದು ಈ ಥರ ದೊಡ್ಡ ದೊಡ್ಡ ತ್ರಿಭುಜಗಳು 2 ಇದ್ದಾವೆ. ಓಕೆ ಇದೆ, ಆದರೆ ಇದು 2 ಶೇಪ್ ಸ್ವಲ್ಪ ಬೇರೆ ಬೇರೆ ಇದೆ. ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಕರೆಕ್ಟಾಗಿ ಇದು ಮ್ಯಾಚ್ ಆಗುತ್ತಾ? ಓಕೆ ಫೈನ್. ಸೊ ಇದು ನೋಡಿ, ಈ ಶೇಪ್ 1 ಇಲ್ಲಿ ಬಂದಿದೆ, 2 ಇಲ್ಲಿ ಬಂದಿದೆ, ಈ 2 ಸೇಮ್ ಇದೆ. ಓಕೆ, ಸೇಮ್ ಇದೆ. ಸೊ 3 and 4, right? Able to understand now?
ಕರೆಕ್ಟಾಗಿ ಗೊತ್ತಾಯ್ತಾ ಎಲ್ರಿಗೂ? ನೋಡಿ ಈ ಥರ ಇಲ್ಲಿ ಅಂತೂ 1 2 3 3ನೇ ಇದೆ, ಇದಂತೂ ಆಗೋದೇ ಇಲ್ಲ. 1 2 3 4 ಈ ಥರ ಇದು ಕೂಡ ಮ್ಯಾಚ್ ಆಗಲ್ಲ, ಯಾಕಂದರೆ ಇಲ್ಲಿ ಟ್ರಯಾಂಗಲ್ ಒಂದಿದೆ. ಓಕೆ, ಇಲ್ಲಿ ತುಂಬ ಸಣ್ಣ ಆದ ಟ್ರಯಾಂಗಲ್ ಇದೆ, ಇದು ಕೂಡ ಮ್ಯಾಚ್ ಆಗಲ್ಲ. ಎಲ್ಲ ಈಕ್ವಲ್ ಆದಂಥ ಟ್ರಯಾಂಗಲ್ ಕೂಡ ಇಲ್ಲ. ಸೊ ನಮ್ಮ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಕರೆಕ್ಟಾ? ಆಲ್ ಆರ್ ಫಾಲೋವಿಂಗ್? ವೆರಿ ಗುಡ್. ಮುಂದಿನ ಪ್ರಶ್ನೆ. ಓಕೆ, ನೆನ್ಪು ವಿತೌಟ್ ಮಿಸ್ ನೀವು ಓದಲೇಬೇಕು. ಓಕೆ, ಏನಿದೆ ಇಲ್ಲಿ ಅಂದರೆ ಸೇಮ್ ಟು ಸೇಮ್, ಅಂದರೆ ಇದೇ ತರಹದ ಇಮೇಜ್ ಇಲ್ಲಿ ಹುಡುಕಬೇಕು. ಇದೇ ಥರ ಸೇಮ್ ಟು ಸೇಮ್ ಇಮೇಜ್ ನಾವೀಗ ಹುಡುಕೋದು. ಓಕೆನಾ? ರೈಟ್. ಸೊ ಯೂಶ್ವಲಿ ನಾವು ಆಡ್ ಮ್ಯಾನ್ ಔಟ್ ಫಸ್ಟ್ ಮಾಡ್ತಿದ್ವಿ, ಆದರೆ ಈಗ ಕ್ವಶನ್ ಪೇಪರ್ ಸ್ವಲ್ಪ ಹಿಂದೆ ಮುಂದೆ ಬಂದಿರ್ತದೆ. ಬಟ್ ನೀವು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಓದಿನೇ ನೀವು ಸಾಲ್ವ್ ಮಾಡಬೇಕು. ಓಕೆನಾ? ಆಲ್ ರೈಟ್. ಸೇಮ್ ಟು ಸೇಮ್ ಇಮೇಜಲ್ಲಿದೆ ಹೇಳಿ. ಡಿ. ಓಕೆ, ನಮ್ಮ ಲೆಫ್ಟ್ ಸೈಡ್ ಪಾರ್ಟ್ ಶೇಡ್, ರೈಟ್ ಸೈಡ್ ಪಾರ್ಟ್ ಶೇಡ್ ಇರಬೇಕು. ಓಕೆ, ಇದು ಸೇಮ್ ಇದನ್ನು, ಇದು ಸ್ವಲ್ಪ ಇಲ್ಲಿ ಏನು ಬದಲಿದೆ ಹೇಳಿ. ಇಲ್ಲಿ ಶೇಡ್ ನಾವು ಅಬ್ಸರ್ವ್ ಮಾಡೋ ಶೇಡ್ ಸ್ವಲ್ಪ ಅಪೋಸಿಟ್ ಆಗಿದೆ, ಹೌದಾ? ಇದು ಕೂಡ ಆಗಲ್ಲ. ಓಕೆ, ಇದು ಇಲ್ಲಿ ಏರೋ ಅಪೋಸಿಟ್ ಆಗಿದೆ, ಇದು ಕೂಡ ಆಗಲ್ಲ. ಇಲ್ಲಿ ಎರಡು ಒಂದೇ ಕಡೆ ಬಂದಿದೆ, ಇದು ಕೂಡ ಆಗಲ್ಲ. ಓಕೆನಾ? ಸೊ ಸರಿಯಾಗಿ ಮ್ಯಾಚ್ ಆಗೋದು ಯಾವುದಪ್ಪ ಅಂದರೆ ಡಿ ಈಸ್ ಅ ರೈಟ್ ಆನ್ಸರ್. ಈ ಥರ ಅಬ್ಸರ್ವ್ ಮಾಡಿ ಮಾತ್ರ ನಾವು ಬರೀಬೇಕು, ಆಯಿತಾ? ಓಕೆ, ನೆಕ್ಸ್ಟ್ ಒಂದು ಸ್ಕ್ವಯರ್, ಒಂದು ಟ್ರಯಾಂಗಲ್. ಇಲ್ಲಿ 3, ಇದು ಆಗಲ್ಲ. ಓಕೆ, ಇಲ್ಲಿದೆ ನೋಡಿ, ರೈಟಾ? ಮ್ಯಾಚ್ ಆಗುತ್ತಾ? ಸೊ ರೈಟ್ ಆನ್ಸರ್ ಈಸ್ ಬಿ ಈಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ಲಸ್ ಎಷ್ಟಿದೆ? 1 2 3 4 5 ಪ್ಲಸ್ ಇದೆ. ಇಲ್ಲಿ ಎಷ್ಟು ಮೂಲೆ ಇದೆ? 1 2 3 4 5 6 ಮೂಲೆ, 3 ಸರ್ಕಲ್ಸ್ ಇದ್ದಾವೆ. ಇಲ್ಲಿ ನೋಡಿ 5 ಪ್ಲಸ್ ಇದ್ದಾವೆ. ಇಲ್ಲಿ 1 2 3 4, ಅಂದರೆ ಇದು ಆಗಲ್ಲ. 1 2 3 4 ಎಲ್ಲ ಓಕೆ, ಬಟ್ ಇಲ್ಲಿ ಶೇಪ್ ತಪ್ಪಾಗಿದೆ, ಹೌದಾ? ರಾಂಗ್ ಆಗುತ್ತೆ. ಓಕೆ, 1 2 3 4 5. ಓಕೆ, 1 ಇದು ಮ್ಯಾಚ್ ಆಗುತ್ತಾ? ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಓಕೆ, ಆ್ಯಂಡ್ ದಿಸ್ ಇಸ್ ಮೈ ರೈಟ್ ಆನ್ಸರ್. ಲಾಸ್ಟ್ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಬಂದಿದ್ದಾವೆ, ಇದು ಕೂಡ ಆಗಲ್ಲ. ಈ ಥರ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ಉತ್ತರಗಳನ್ನು ಹುಡುಕಾಡಿದರೆ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಕೂಡ ಎರರ್ ಆಗಬಾರ್ದು. ನಾವು ಏನು ಮಾಡ್ತೇವೆ, ಸರ್ ಇದೇನು ಈಸಿ ಸರ್, ಟಕ್ಕಂತ ಹಾಕ್ಬಿಡ್ತೇವೆ. ನೋ, ಹೌದಾ? ಮಾಡಿದ್ರೆ ಈ ಥರ ಎರರ್ ಆಗುತ್ತೆ ತಾನೇ? ಮಾಡಿದ್ದೀರಾ ಎರರು? ಮಾಡಿದ್ದೀರಾ ಸರ್, ನೀವು ಮಾಡಿದ್ದು ಎಕ್ಸಾಮ್ ಬರೆದಿಲ್ಲ. ಓಕೆ, ಸೊ ಯೋಚನೆ ಮಾಡಿ, ಅಕಸ್ಮಾತ್ ನೀವು ಹಾಕಿ ಯಾವುದು ಎರರ್ ಆಗಲ್ಲ. ನವೋದಯ ಪರೀಕ್ಷೆ ತುಂಬ ಕಾಂಪಿಟೇಟಿವ್ ಇರ್ತದೆ. ಮೆಂಟಲ್ ಎಬಿಲಿಟಿಯಲ್ಲಿ ಮಾತ್ರ ನೀವು ಯಾವುದೇ ತಪ್ಪು ಮಾಡುವಾಗಿಲ್ಲ. ಯು ಶುಡ್ ನಾಟ್ ಮೇಕ್ ಎನಿ ಎರರ್. ಕ್ಲಿಯರ್? ನೋ ಎರರ್ ಫ್ರೀ, ಅಂದರೆ 40 ಕ್ವಶನ್ಗೆ 40 ಔಟ್ ಆಫ್ 40 ಕರೆಕ್ಟ್ ಹಾಕಬೇಕು. ನಿಮಗೆ ಎಕ್ಸಾಮಲ್ಲಿ 50 ಮಾರ್ಕ್ಸ್ ಸಿಗ್ತವೆ. 40 ಕ್ವಶನಿಗೆ 50 ಮಾರ್ಕ್ಸ್ ಬರ್ತವೆ. ಓಕೆ, 50 ಮಾರ್ಕ್ಸಲ್ಲಿ ಒಂದು ಪ್ರಶ್ನೆ ಕೂಡ ತಪ್ಪು ಹಾಕ್ಬಾರ್ದು. ಓಕೆನಾ? ಫೈನ್. ಓಕೆ, ಮೂವಿಂಗ್ ಫರ್ದರ್. ಓಕೆ, ಮಿಸ್ಸಿಂಗ್ ಪಾರ್ಟ್ ಹುಡುಕಾಡೋದು ಈಗ. ಓಕೆ, ನೆನಪಿಂದ ಮಿಸ್ಸಿಂಗ್. ಈಗ ಒಂದು ಬಾಕ್ಸಲ್ಲಿ ಒಂದು ಯಾವುದೋ ಫಿಗರ್ ಮಿಸ್ಸಿಂಗ್ ಇದೆ. ಕರೆಕ್ಟಾಗಿ ಇದಕ್ಕೆ ಮ್ಯಾಚ್ ಆಗಂತ, ಈ ಪ್ಯಾಟರ್ನ್ಗೆ ಮ್ಯಾಚ್ ಆಗಂತ ಫಿಗರ್ ಮಾತ್ರ ನಾವು ಹುಡುಕಬೇಕು. ಓಕೆನಾ? ಹುಡ್ಕನ್ವಾ? ಓಕೆ, ಫಸ್ಟ್ ನೋಡಿ, 1 2 3 4 ಸರ್ಕಲ್ಗಳಿದ್ದಾವೆ. ಅದ್ರ ಕೆಳಗಡೆ 4 ಮೂಲೆಯ ಒಂದು ಇದೆ. ಈಗ ಸರ್ಕಲ್ಸ್ ಎಷ್ಟಿದೆ? 1 2 3 4 5 ಸರ್ಕಲ್ಸ್ ಇದ್ದಾವೆ. ಅಂದರೆ 5 ಮೂಲೆಯ ಫಿಗರ್ ಹುಡ್ಕಾಡ್ಬೇಕು. ಪೆಂಟಗಾನ್ ಯಾವ್ದು ಬರುತ್ತೆ ಇಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. 1 2 3 4 5 ಮೂಲೆಯ ಇಮೇಜ್ ಇಲ್ಲಿ ಬರ್ತದೆ. ಓಕೆನಾ? ಕರೆಕ್ಟಾ? ಮುಂದಿನ ಪ್ರಶ್ನೆ. ಈಗ ನೋಡಿ, ಇದು ಏರೋಸ್. ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದೆ. ಈಗಿದ್ದು ಹಿಂಗಾಗಿದೆ, ಕೆಳಗಡೆ ಬಂದುಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್. ಗೊತ್ತಲ್ಲ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಗೋದು. ಇಲ್ಲಿ ಬಂದ ತಕ್ಷಣ ಹಿಂಗಾಗಿದೆ. ನೆಕ್ಸ್ಟ್ ಬಂದರೆ ಇದು ಕೆಳಗಡೆ ಬರುತ್ತೆ, ಏರೋ. ನಮ್ಮ ಉತ್ತರದಲ್ಲಿ ಏರೋ ಕೆಳಗಡೆ ಬರಬೇಕು. ಸೇಮ್ ಇದೇ ಥರ ಇಲ್ಲಿ ಡಬಲ್ ಏರೋ ಇರೋದು ಇಲ್ಲಿ ಈ ಥರ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಹಿಂಗಾಗಿದೆ. ಓಕೆ, ಅದಾದಮೇಲೆ ಇಲ್ಲಿ ತಿರುಗಿ ಯಾವ ಥರ ಆಗಿದೆ? ಮೇಲೆ ಈ ಥರ. ಈಗ ನೆಕ್ಸ್ಟ್ ಟೈಮ್ ಯಾವ್ದು ಬೇಕು ಅಂದರೆ ಈ ಥರ ಇರೋದು ಬೇಕು. ಯಾವ್ದು ಆನ್ಸರ್ ಮ್ಯಾಚ್ ಆಗುತ್ತೆ ನೋಡಿ? ಆನ್ಸರ್ ಡಿ. ಕರೆಕ್ಟಾ? ಡಬಲ್ ಏರೋಸ್ ಇರೋದು ಮೇಲೆ ಬಂದಿದೆ, ಒಂದು ಏರೋ ಕೆಳಗೆ ಬಂದಿದೆ. ಆ್ಯಂಟಿ ಕ್ಲಾಕ್ ವೈಸ್, ಈ ಇಮೇಜ್ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಓಕೆ, ಇಮೇಜ್ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್, ದೆನ್ ಯು ವಿಲ್ ಫೈಂಡ್ ದ ಆನ್ಸರ್. ಓಕೆ, ಡನ್? ಡಿ is the right answer. Clear? So here ಸರ್ಕಲ್ ಕಂಪ್ಲೀಟ್ ಮಾಡೋಕೆ ನಮ್ಗೆ ಏನು ಬೇಕಿಲ್ಲಿ? ಓಕೆನಾ?
ರೈಟ್. ಈ ಥರ ಇಮೇಜ್ ಬೇಕು, ಸೇಮ್ ಗೊತ್ತಾಯ್ತಾ. ಬಿ ಇಲ್ಲಿ ನೋಡಿ ಮಕ್ಕಳೇ, ಕೆಲವೊಮ್ಮೆ ಇವರು ಕನ್ಫ್ಯೂಸಿಂಗ್ ಎರಡು ಸೇಮ್ ಇರ್ತದೆ, ಇಲ್ಲೊಂದು ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಯಾವುದೂ ಲೈನೇ ಇಲ್ಲ ಇಲ್ಲಿ, ಹೌದಾ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್. ಇದಂತೂ ಬೇರೆ ಶೇಪ್ ಆಗುತ್ತೆ, ಇದು ಕೂಡ ಆಗಲ್ಲ, ಇದು ಉಲ್ಟಾ ಬಂದಿದೆ, ಇದು ಕೂಡ ಆಗಲ್ಲ. ರೈಟ್ ಆನ್ಸರ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್. ಕರೆಕ್ಟಾ. ಈ ಥರ ಯೋಚನೆ ಮಾಡಿ ಹಾಕಿ, ನಿಮ್ಮ ಯಾವುದೇ ಉತ್ತರ ತಪ್ಪು ಆಗಲ್ಲ. ಓಕೆನಾ, ಕ್ಲಿಯರ್. ಓಕೆ, ಮುಂದೆ ಹೋಗೋಣವಾ. ಈ ಪ್ಯಾಟರ್ನ್ ಕಂಪ್ಲೀಷನ್ ಅಂದರೆ ಇಲ್ಲಿ ನಮ್ಮ ಲಾಸ್ಟ್ ಈ ಪಾರ್ಟಿನ ಲಾಸ್ಟ್ ಪ್ರಶ್ನೆ. ಓಕೆ, ಈಗ ಫಿಗರ್ ಕಂಪ್ಲೀಷನಲ್ಲಿ ಇರುವಂಥದ್ದು ಕೊನೆಯ ಪ್ರಶ್ನೆ. ಓಕೆ, ಇದಕ್ಕೂ ಕೂಡ ನೋಡಿ, ಸುಮ್ಮನೆ ಪೆನ್ಸಿಲಿಂದ ಅಕಸ್ಮಾತ್ ಮಾರ್ಕ್ ಮಾಡ್ಕೊತಿದ್ರೆ ಮಾರ್ಕ್ ಮಾಡ್ಕೊಂಬಿಡಿ, ಮಿಸ್ಸಿಂಗ್ ಯಾವುದಿದೆ ಅಂತ ಹುಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಓಕೆ, ರೈಟ್. ಲೈನ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ, ಇದ್ರ ಕೆಳಗಡೆ ಒಂದು ಏರೋ ಬಂದಿದೆ ಈ ಥರ, ಮಧ್ಯದಲ್ಲಿ ಇಲ್ಲ. ಓಕೆ, ಕರೆಕ್ಟಾ. ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋ ಥರ ಇಮೇಜ್ ಏನೋ ಇರದೇ ಇರ್ಬೋದು, ಬಟ್ ಒಂದು ಮಟ್ಟಿಗಂತೂ ಓಕೆ, ಒಂದು ಮಟ್ಟಕ್ಕಂತೂ ಬರೋ ಥರ ಬಂದಿದೆ. ಯಾವ್ದು ಮ್ಯಾಚ್ ಆಗುತ್ತೆ ಎಕ್ಸಾಕ್ಟ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಲೈನ್ ಬಂದಿದೆ, ಆದರೆ ಇದ್ರ ಒಳಗಡೆ ಇಲ್ಲಿ ಲೈನ್ ಇಲ್ಲ, ಇಲ್ಲಿ ಕೂಡ ಹಿಂಗೆ ಲೈನ್ ಬರೋ ಹಾಗೆ ಇಲ್ಲ. ಇದಂತೂ ಉಲ್ಟಾ ಬಂದಿದೆ, ಇದನ್ನು ಆಗೋದೇ ಇಲ್ಲ. ಓಕೆ, ಇದರಲ್ಲಿ ಡಾರ್ಕ್ ಬಂದಿದೆ, ಇದು ಕೂಡ ಆಗಲ್ಲ. ಓಕೆ, ಇದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ. ನಮ್ಮ ಸರಿಯಾದ ಉತ್ತರ ಡಿ. ಓಕೆನಾ. ಸ್ವಲ್ಪ ಇಮೇಜ್ ಬೇರೆ ಬೇರೆ ಇದೆ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ನಿಮ್ಮ ಓನ್ ಇದರಲ್ಲಿ ಯೋಚನೆ ಮಾಡಿದ್ರೆ. ಓಕೆ, ಸೀರೀಸ್ ಕಂಪ್ಲೀಷನ್. ನಾವಿಲ್ಲಿ ಒಂದು ಸೀರೀಸ್, ಇಲ್ಲಿ ಯಾವ ಥರ ಮೂವ್ ಆಗ್ತಾಯಿದೆ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್, ಒಂದು ಸೀರೀಸ್ ಅಂದರೆ ಯಾವ ಥರ ಈ ಒಂದು ಇಮೇಜ್ ಬದಲಾಗ್ತಾ ಇದೆ ಅಂಥೇಳಿ ನಾವು ಗೆಸ್ ಮಾಡಿ ಮುಂದಿನ ಪ್ರಶ್ನೆ ಹುಡುಕಬೇಕು. ಇಲ್ಲಿ ನಮ್ಮ ಡಬಲ್ ಏರೋ ಇರೋದು ಫಸ್ಟು ಕ್ಲಾಕ್ ವೈಸ್ ಮೂವ್ ಆಗಿ ಕೆಳಗಡೆ ಬಂದಿದೆ, ಹೀಗೆ ಇರೋದು ಕ್ಲಾಕ್ ವೈಸ್ ಕೆಳಗೆ ಬಂದಿದೆ. ನೆಕ್ಸ್ಟ್ ಕ್ಲಾಕ್ ವೈಸ್ ಮೂವ್ ಆಗಿ ಈ ಥರ ಕೆಳಗೆ, ನೆಕ್ಸ್ಟು ಈ ಥರ ಬರಬೇಕು ನಮಗೆ. ಓಕೆನಾ. ಈ ಥರ ನೀವು ಮಾಡಿದ್ರೆ ನೀವು ಎರರ್ ಮಾಡೋದೇ ಇಲ್ಲ. ಸ್ಟಾರ್ಟಿಂಗ್ ಇದೇ ಪ್ರಶ್ನೆ ಬರೀತಿರ್ಬೇಕಾದ್ರೆ ಎರರ್ ಮಾಡಿದ್ರಲ್ಲ, ಹಾಂ. ಸೊ ಈಗ ಮತ್ತೆ ಎರರ್ ಮಾಡೋ ಹಾಗೆ ಇಲ್ಲ, ಅಷ್ಟು ಸರಿಯಾಗಿ ನೀವು ಉತ್ತರ ಬರೀಬೇಕು. ಓಕೆ, ಆನ್ಸರ್ ಈಸ್ ಬಿ. ಓಕೆ, ಸೊ ಮುಂದಿನ ಪ್ರಶ್ನೆ. ಇಲ್ಲಿ ಒಂದು ಶೇಡೆಡ್ ಪಾರ್ಟ್ ಇತ್ತು, ಇಲ್ಲಿಂದಾನೇ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಶೇಡ್ ಆಗ್ತಾ ಇದೆ, 3 ಶೇಡ್ ಆಯಿತು. ನೆಕ್ಸ್ಟ್ ನಮಗೆ 4 ಶೇಡ್ ಆಗಿರೋ ಪಾರ್ಟನ್ನು ಬೇಕು. ಆನ್ಸರ್ ಎಸ್, ಆನ್ಸರ್ ಡಿ. ಯಾಕಂದರೆ ರೈಟ್ ಸೈಡ್ ಶೇಡ್ ಆಗಿದೆ. ಓಕೆ, ಇದು ಬರಲ್ಲ. ಇದಂತೂ ಜಾಸ್ತಿ ಶೇಡ್ ಆಗಿದೆ, 5 ಶೇಡ್ ಆಗಿದೆ, ಇದು ಕೂಡ ರಾಂಗ್. ಇದು ನೋಡಿ, ಇಲ್ಲಿ ಕೂಡ 4 ಬೇಕಾಗಿತ್ತು, ಇಲ್ಲಿ 5 ಶೇಡ್ ಆಗಿದ್ದಾವೆ, ಇದು ಕೂಡ ರಾಂಗ್. ಸರಿಯಾದ ಉತ್ತರ ಡಿ. ಓಕೆ, ನೆಕ್ಸ್ಟ್ ಒಂದು ಸರ್ಕಲ್ ಇತ್ತು, 1 ಸ್ಕ್ವಯರ್ ಆಗಿದೆ. 2 ಸರ್ಕಲ್ ಇದ್ದಾವೆ, 2 ಸ್ಕ್ವಯರ್ ಆಗುತ್ತೆ. ಸಿಂಪಲ್, ಕರೆಕ್ಟಾ. ಅದೇ ಒಂದು ಸರ್ಕಲ್ ಇತ್ತು, 1 ಸ್ಕ್ವಯರ್ ಆಯಿತು. ಇಲ್ಲಿ 2 ಸರ್ಕಲ್ ಇವೆ, 2 ಸ್ಕ್ವಯರ್ ಆಗುತ್ತೆ. ನಾವು ಸೀರೀಸ್ ನೋಡ್ಬೇಕಷ್ಟೇ, ಮತ್ತೆ ತಲೆಯಿಂದ ಯೋಚನೆ ಮಾಡ್ಬೇಕಾಯ್ತಾ. ಇದೇ ತಾನೇ ತಲೆ. ಡೂ ಯು ಹ್ಯಾವ್ ಬ್ರೇನ್? ಈಸ್ ಇಟ್ ಇನ್ ವರ್ಕಿಂಗ್ ಕಂಡೀಷನ್? ಮತ್ತೆ ಸರ್ ಹೆಸರಿಗೆ ಮಾತ್ರ ತಲೆ ಇದೆ, ಯೋಚನೆ ಮಾಡೋಕ್ಕೆ ಬರೋದಿಲ್ಲ ಅಂತೀರಾ, ಹಾಗೇನಿಲ್ಲಲ್ಲ. ಓಕೆ, ಯೋಚನೆ ಮಾಡೋಕೆ ಬರ್ತಿಲ್ಲ ಕೃಷ್ಣ, ನೋಡು ಬರಂಗಿಲ್ಲಲ್ಲ. ವಾವ್. ಓಕೆ, ನೆಕ್ಸ್ಟ್ ನೋಡಿ ಏನಾಗಿದೆ. ಎಲ್ಲ ಕಡೆ ಮಕ್ಕಳೇ ಡಾರ್ಕ್ ಶೇಡ್ ಅಂತೂ ಇದ್ದೇ ಇದೆ. ಓಕೆ, ಸೊ ಈ ಇಮೇಜಲ್ಲಿ ನೀವು ನೋಡ್ತಾ ಹೋದ್ರೆ ಡಾರ್ಕ್ ಶೇಡ್ ಎಲ್ಲ ಕಡೆ ಕಾಮನ್ ಇದೆ. ಸೊ ನಮ್ದು ಇಲ್ಲಿ ಕೂಡ ಡಾರ್ಕ್ ಶೇಡ್ ಬಂದೇ ಬರ್ತದೆ, ಇಲ್ಲಿ ಕೂಡ ಡಾರ್ಕ್ ಶೇಡ್ ಬಂದೇ ಬರ್ತದೆ. ಓಕೆ, 1 2 3 4 5 6 ಇತ್ತು. ಓಕೆ, ಈಗ ನೆಕ್ಸ್ಟ್ ನಮ್ಮ ಇಲ್ಲಿ ಹೆಕ್ಸಾಗಾನ್ ಇತ್ತು. ಓಕೆ, ಈ ಪೆಂಟಗಾನ್ ಆಗಿದೆ. 1 ಈಗ 4 6 ಇದ್ದು 5 ರೆಡ್ಯೂಸ್ ಆಗ್ತಾ ಬಂದಿದೆ, 5 ಆಗಿದೆ. ಓಕೆ, ನೆಕ್ಸ್ಟ್ ಮತ್ತೆ ಕಡಿಮೆ ಆಗಿದೆ, 1 2 3 4 ಆಗಿದೆ. ನೆಕ್ಸ್ಟ್ ಬರೋದರಲ್ಲಿ 1 2 3 ಬರಬೇಕು. ಓಕೆ, ಅಂದರೆ ನಮ್ಮ ಟ್ರಯಾಂಗಲಲ್ಲಿ ಬರಬೇಕಿದ್ದು. ರೈಟ್ ಆನ್ಸರ್ ಬಿ ಈಸ್ ಅ ರೈಟ್ ಆನ್ಸರ್. ಓಕೆ ಶುಭಮ್. ಓ, ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಇದು. ಯಾವುದು ಅಪ್ಪ ಅಂತಂದರೆ, ಈಗ ನಮ್ಮ ಈ ಒಂದು ಜಾಮಿಟ್ರಿಕಲ್ ಫಿಗರಲ್ಲಿ, ಜಾಮಿಟ್ರಿಕಲ್ ಏನು ಫಿಗರ್ ಕೊಟ್ಟಿರ್ತಾರಲ್ಲ ಅದರ ಕಟ್ ಆಗಿರುವಂತಂದರೆ, ಇಲ್ಲಿ ಕಟ್ ಆಗಿರುವಂಥ ಪಾರ್ಟ್ ಇಲ್ಲಿ ಹುಡ್ಕಾಡ್ಬೇಕು ನಾವು. ಓಕೆ, ಇದರ ಇನ್ನೊಂದು ಪಾರ್ಟ್ ಒಂದು ಯಾವುದೋ ಒಂದು ಸ್ಕ್ವಯರಲ್ಲಿ ಇರುತ್ತೆ ಅಥವಾ ಸರ್ಕಲಲ್ಲಿ ಇರ್ತದೆ, ಅದನ್ನು ಕಟ್ ಮಾಡಿರುವಂಥ ಮತ್ತೊಂದು ಪಾರ್ಟ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟಾಗಿ ಹುಡ್ಕೋಬೇಕು. ಎಕ್ಸಾಕ್ಟ್ಲಿ ಮ್ಯಾಚ್ ಆಗಬೇಕು, ಇದಕ್ಕೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗಬೇಕು. ಸೊ ಮಾಡ್ತಿರ್ಬೇಕಾದಾಗ ನಿಮ್ಮ ಹತ್ರ ಪೆನ್ಸಿಲ್ ಇತ್ತು ಅಂತಂದರೆ ನೀವು ಕ್ವಶನ್ ಪೇಪರಲ್ಲಿ ಈ ಥರ ಮಾಡ್ಕೊಬೋದು. ಓಕೆ, ಇದನ್ನು ಕಂಪ್ಲೀಷನ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಕ್ಟ್ಲಿ ಇದೇ ಥರ ನೀವು ಒಂದು ಇಮೇಜನ್ನು ಮಾಡ್ಕೊಬೋದು. ಓಕೆ, ಇದೇ ಥರ ಇರೋ ಇಮೇಜ್ ನೀವು ಹುಡ್ಕಾಡ್ಕೋಬೇಕು.
ಇದಕ್ಕೆ ವ್ಯತ್ಯಾಸ ನೋಡಿ ಮೊದಲನೇ ವಿಷಯ ಈ ಥರ ಬರೋ ಹಾಗೆ ಇಲ್ಲ, ಯಾಕಂದರೆ ಇದು ಸ್ವಲ್ಪ ಸ್ಟ್ರೇಟ್ ಬಂದು ಆಮೇಲೆ ಡೌನ್ ಬಂದಿದೆ. ಓಕೆ, ಇದು ಡೈರೆಕ್ಟ್ ಬಂದು ಇದಂತೂ ಆಗಲ್ಲ, ಇದು ತುಂಬ ಜಾಸ್ತಿ, ಇದು ಪಾರ್ಟ್ ಕೂಡ ಆಗಲ್ಲ, ಯಾಕಂದ್ರೆ ತುಂಬ ಜಾಸ್ತಿನೇ ಇಲ್ಲಿ ನೋಡಿ ತುಂಬ ತೆಳ್ಳಗಾಗಿದೆ, ಇದು ಕೂಡ ಬರಲ್ಲ. ಓಕೆ, ಇದರಲ್ಲಿ ಏನಾಗಿದೆ ಅಂದರೆ ಈಕ್ವಲ್ ಆಗಿ ಬಂದಿದೆ, ಇಷ್ಟು ಸೈಜಿನ ಈಕ್ವಲ್ ಅಷ್ಟು ಡೌನ್ ಕಟ್ಟು ಕೂಡ ಆಗಿಲ್ಲ. ಸೊ ಸರಿಯಾದ ಉತ್ತರ ಬಿ. ಓಕೆ, ಸೊ ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಿಕೊಂಡು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ಶೋರ್. ಇದರಲ್ಲಿ ನೋಡಿ ಒಂದು ಸ್ಕ್ವಯರ್ ಬಾಕ್ಸ್ ಇಟ್ಕೊಂಡು ಈ ಥರ ಕಟ್ ಮಾಡಿದೆ ಸರ್ಕಲಲ್ಲಿ, ಇದಂತೂ ಆಗ ಸಾಧ್ಯನೇ ಇಲ್ಲ. ಮಧ್ಯದಲ್ಲಿ ಕರೆಕ್ಟಾಗಿ ಚೌಕಾಕಾರವಾಗಿ ಕಟ್ ಮಾಡಿದ್ದಾರೆ, ಇದು ಆಗಲ್ಲ. ಇದು ಕೂಡ 5 ಪಾರ್ಟ್ ಅಲ್ಲ, 4 ಮೂಲೆ ಬೇಕು. ಇದು ಕೂಡ ಇಲ್ಲಿ ನೋಡಿ, ಇದ್ರ ಲೆಂತ್ ಸ್ವಲ್ಪ ಜಾಸ್ತಿ ಇದೆ. ಓಕೆ ರೈಟ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗುವಂಥ ಫಿಗರ್ ಅದಂದರೆ ಕರೆಕ್ಟ್ ಬಾಕ್ಸ್ ಇದೆ. ಓಕೆ, ಬಾಕ್ಸ್ ಕರೆಕ್ಟಾಗಿ ಮ್ಯಾಚ್ ಆಗೋದು. ಓಕೆ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು. ಸೊ ಇದು ಕೂಡ ಆಗಲ್ಲ, ಯಾಕಂದರೆ ಒಳಗಡೆ ಶೇಪಿಗೆ ಮ್ಯಾಚ್ ಆಗಲ್ಲ. ಕರೆಕ್ಟಾಗಿ ಉತ್ತರ ಕರೆಕ್ಟಾ? ಈಗ ನಮ್ಮ ಸರ್ಕಲ್ ಮತ್ತು ಈ ಥರ ಮ್ಯಾಚ್ ಆಗುವಂಥ ಪಾರ್ಟ್, ಇದು ಮ್ಯಾಚ್ ಆಗುತ್ತಂತೀರಾ? ಇಲ್ಲ. ಓಕೆ, ಇದು ಆಗಲ್ಲ, ಇದು ಕೂಡ ಆಗಲ್ಲ, ಕಟ್ ಆಗಿದೆ, ಕರೆಕ್ಟ್ ಮ್ಯಾಚ್ ಆಗಲ್ಲ, ಇದು ಕೂಡ ಓಕೆ ಆಗೋದು ಯಾವುದು ಅಂದರೆ ಆನ್ಸರ್ ಡಿ ಈಸ್ ಅ ರೈಟ್ ಆನ್ಸರ್. ಓಕೆ ಫೈನ್. ಈಗ ಕರೆಕ್ಟ್ ಈ ಏರೋ ಪಾರ್ಟ್ನ ಆ ಕಡೆ ಅಂದರೆ ಹೊರಗಡೆ ಇರುವಂಥ ಪಾರ್ಟ್ ಹುಡ್ಕೊಳ್ಕೊಬೇಕು. ಇದು ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ಇದು ಯೋಚನೆ ಮಾಡಿ. ಓಕೆ, ಇದು ಕೂಡ ಆಗುತ್ತೆ, ಆದರೆ ಈ ಥರ ಟ್ರಯಾಂಗಲ್ ಆಗಲ್ಲ. ಇಲ್ಲಿ ಆಲ್ರೆಡಿ ಒಂದು ಸರ್ಕಲ್ ಪಾರ್ಟ್. ಇದು ಆ್ಯಕ್ಚುಲಿ ಒಂದು ಪ್ರಶ್ನೆ ಕೆಲವೊಮ್ಮೆ ಯೋಚನೆ ಮಾಡಿ ಯಾಕೆ ನೋಡಬೇಕು ಅಂದರೆ ಇಲ್ಲಿ ನೋಡಿ, ಈ ಪಾರ್ಟ್ ನೋಡಿ, ಇಲ್ಲಿ ಕೆಳಗಡೆ ಇರುವಂಥ ಪಾರ್ಟ್ ನೋಡಿ, ಕರೆಕ್ಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತೀರಾ? ಕರೆಕ್ಟ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದ್ರ ಉತ್ತರ ಯಾವುದಂದರೆ ಬಿನೇ ಆಗುತ್ತೆ. ಸಮ್ಟೈಮ್ಸ್ ನಿಮಗೆ ಎ ಅನ್ನಿಸ್ಬೋದು, ಬಟ್ ಇದ್ರ ಲೆಂತ್ ನೋಡಿ ಸ್ವಲ್ಪ ಜಾಸ್ತಿ ಇದೆ, ಇದ್ರ ಲೆಂತ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಸರ್ಕಲ್ ಕೂಡ ಆಗ್ಬೋದಿತ್ತಲ್ಲ ಸರ್ ಅಂತ ಅನಿಸಿದ್ರೆ ಈ ಸ್ವಲ್ಪ ಲೆಂತ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ಮ್ಯಾಚ್ ಇದರಲ್ಲಿ ನೋಡಿ, ಹೌದಾ? ಫಿಟ್ ಆಗುತ್ತೆ, ಇದೊಂದು ಟ್ರಯಾಂಗಲ್ ಶೇಪ್ ಆಗಿಬಿಡ್ತದೆ. ಓಕೆ, ಸರಿಯಾದ ಉತ್ತರ ಬಿ. ಇಲ್ಲಿರುವಂಥ ರಿಲೇಷನ್ಶಿಪ್, ಮೊದಲನೇ ಮತ್ತು ಎರಡನೇ ಇಮೇಜ್ ಮಧ್ಯೆ ಯಾವುದು ರಿಲೇಷನ್ಶಿಪ್ ಇರುತ್ತೆ? ಇದಕ್ಕೂ ಕೂಡ ಅದೇ ರಿಲೇಷನಲ್ಲಿ ಒಂದು ಇಮೇಜ್ ಇರುತ್ತೆ. ಈಗ ನೋಡಿ, 1 2 3 ಲೈನ್ ಇದಾವೆ, 1 2 3 ಎಂಡ್ ಇರುವಂತಹ ಒಂದು ಟ್ರಯಾಂಗಲ್ ಆಗಿದೆ. ಈಗ 1 2 3 4 ಲೈನ್ ಇದಾವೆ. ಸೊ 4 ಎಂಡ್ ಇರುವಂಥ ಅಂದರೆ 4 ಎಡ್ಜಸ್ ಇರುವಂತಹ ಒಂದು ನಮಗೆ ಆಕೃತಿನ ಬೇಕು. ಯಾವುದಾಗುತ್ತೆ? ಓಕೆ, ಇದು 5 ಆಗಲ್ಲ. ಆನ್ಸರ್ ಬಿ ಅಲ್ಲಿ 4 ಮೂಲೆಗಳಿದ್ದಾವೆ, ಇಲ್ಲಿ 4 ಲೈನ್ಗಳಿದ್ದಾವೆ. 1 2 3 4. ಇಲ್ಲಿ ನೋಡಿ 1 2 3 4 ಇತ್ತು, 1 2 3 1 2 3 ಇದಕ್ಕೆ ಟ್ರಯಾಂಗಲ್ ಶೇಪ್ ಆಗುತ್ತೆ 3 ಎಂಡಿಂದ. ಇಲ್ಲಿ 1 2 3 4 ಲೈನ್ ಇದೆ, ಇಲ್ಲಿ ಕೂಡ 1 2 3 4 ಅಡ್ಜಸ್ಟ್ ಇರುವಂಥ ನಮಗೆ ಶೇಪ್ ಸಿಗುತ್ತೆ. ದಟ್ ಈಸ್ ಆನ್ಸರ್ ಈಸ್ ಬಿ. 1 ಟ್ರಯಾಂಗಲ್ ಇತ್ತು, 3 ಟ್ರಯಾಂಗಲ್ ಆಯಿತು, 1 ಸ್ಕ್ವಯರ್ ಇತ್ತು, 3 ಸ್ಕ್ವಯರ್ ಆಗುತ್ತೆ. ಸಿಂಪಲ್, ಹೌದಾ? ಈ ಥರ ಒಂದು ಈಗ ನೋಡಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ, ಯೋಚನೆ ಮಾಡಿ ನೋಡ್ಬೇಕು. ಓಕೆ, ಏನಿಲ್ಲ, ಇದೊಂದು ಯಾವ ಶೇಪ್ ಇದೆ, ಇದರ ಮಧ್ಯದಲ್ಲಿ ಕೇವಲ ಒಂದು ಲೈನ್ ಬಂದಿದೆ. ಶೇಪಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಓಕೆ, ಇದೇ ಶೇಪಲ್ಲಿ ಕೇವಲ ಒಂದು ಲೈನ್ ಎಕ್ಸ್ಟ್ರಾ ಬಂದಿದೆ. ಸೇಮ್ ಇದರಲ್ಲಿ ಕೂಡ ಏನಿಲ್ಲ, ಒಂದು ಲೈನ್ ಮಾತ್ರ ಬರುತ್ತೆ. ಮತ್ತೆ ಸರ್ ಇದೆರಡು ಮ್ಯಾಚ್ ಆಗುತ್ತೆ ಅಂತ ಇಲ್ಲೂ ಆಲ್ರೆಡಿ ಕೊಟ್ಟಿದ್ದಾರೆ ಲೈನ್. ಓಕೆನಾ? ಇಲ್ಲಿ ಆಲ್ರೆಡಿ ಮೊದಲೇ ಫಸ್ಟಿಗೆ ಇಮೇಜಲ್ಲಿ ಲೈನ್ ಇತ್ತು, ಇಲ್ಲಿ ಕೇವಲ ಒಂದು ಲೈನ್ ಮಾತ್ರ ಆ್ಯಡ್ ಆಗಿದೆ. ಇದರಲ್ಲಿ ಕೇವಲ ಒಂದು ಲೈನ್ ಮಾತ್ರ ಆ್ಯಡ್ ಆಗಿದೆ. ಇಲ್ಲಿ ಕೂಡ ಒಂದು ಲೈನ್ ಮಾತ್ರ ಆ್ಯಡ್ ಮಾಡಬೇಕು. ಆನ್ಸರ್ ಈಸ್ ಬಿ. 2 ಲೈನ್ ಹಾಕಬೇಡಿ, ಒಂದೇ ಲೈನ್ ಇರೋದು. ಓಕೆ, ಗೊತ್ತಾಯ್ತಾ? ಇದು ನಮಗೆ ಮತ್ತೆ ಈಸಿಯ ಪಾರ್ಟ್. ಓಕೆ, ಮೇಲಿರುವಂಥ ಶೇಡ್ ಈಗ ಕೆಳಗಡೆ ಬಂದಿದೆ, ಸೇಮ್ ಇಲ್ಲಿ ಕೆಳಗಡೆ ಇರುವಂಥ ಶೇಡ್ ಮೇಲೆ ಆಗುತ್ತೆ. ಸರಿಯಾದ ಉತ್ತರ ಡಿ. ಓಕೆ, ಸರಿಯಾದ ಉತ್ತರ ನಮ್ಮದು ಡಿ ಈಸ್ ಅ ರೈಟ್ ಆನ್ಸರ್. ಅರ್ಥ ಆಗ್ತೀನಾ? ಆಲ್ ಆರ್ ಫಾಲೋವಿಂಗ್? ಸೂಪರ್ ಎಂಜಾಯ್ ಮಾಡ್ತಿದ್ದೀರಾ? ವೆರಿ ನೈಸ್. ಮಿರರ್ ಇಮೇಜ್. ಓಕೆ, ಕನ್ನಡಿ ಚಿತ್ರ, ಮಿರರ್ ಇಮೇಜ್. ಓಕೆ, ಮಿರರ್ ಇಮೇಜ್ ಅಗೇನ್ ತುಂಬಾ ನಿಮಗೆ ಈಸಿ ಅನಿಸ್ಬೋದು, ಆದರೆ ಇಲ್ಲಿ ಕೂಡ ತುಂಬ ಕರೆಕ್ಟಾಗಿ ಯೂಸ್ ಮಾಡಬೇಕು. ಈಸಿ ಅನ್ಸೋದೇ ಕೆಲವೊಮ್ಮೆ ನಮಗೆ ಕಾಂಪ್ಲಿಕೇಟ್ ಆಗುತ್ತೆ. ಯಾಕಂದರೆ ನಿಮ್ಮ ಮೆಂಟಲ್ ಎಬಿಲಿಟಿ ಯಾಕೆ ಚೆಕ್ ಮಾಡ್ತಾರೆ ಗೊತ್ತಾ ಪರೀಕ್ಷೆಯಲ್ಲಿ? ಡೂ ಯು ನೋ ವೈ ಆರ್ ಬಿ ರೈಟಿಂಗ್ ಮೆಂಟಲ್ ಎಬಿಲಿಟಿ? ನಾವು ನಮ್ಮ ಪ್ರಾಬ್ಲಮ್ಸ್ಗಳ ಮೇಲೆ ಯೋಚನೆ ಮಾಡಲ್ಲ. ಇಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿ ಸಾಮರ್ಥ್ಯ ಯೋಚನೆ ಮಾಡೋಕ್ಕೆ ಬರುತ್ತಾ ಅಂತ ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ಎಷ್ಟು ಚುರುಕಿದ್ದೀರಿ ನೀವು ಅಂತೇಳಿ, ಎಷ್ಟು ಚುರುಕಿದ್ದೀರಿ ಅಂತ ಅಂತಾರಲ್ಲ, ಅದು ತೋರ್ಸೋಕ್ಕೇ ಮೆಂಟಲ್ ಎಬಿಲಿಟಿ ಚೆಕ್ ಮಾಡ್ತಾರೆ. ಟ್ರಯಾಂಗಲ್ ನೋಡಿ, 3 ಟ್ರಯಾಂಗಲ್ ಇದ್ದಾವೆ, ಇಲ್ಲಿ ಲೈನ್ ಬಂದಿಲ್ಲ. ಓಕೆ, 3 ಟ್ರಯಾಂಗಲ್ ಎಕ್ಸಾಕ್ಟ್ಲಿ ಅಪೋಸಿಟ್ ಯಾವ್ದು ಇಮೇಜ್ ಕಾಣಿಸುತ್ತೆ ಅಂದರೆ, ಓಕೆ ಈ ಥರ ಅಂತೂ ಆಗಲ್ಲ, ಯಾಕಂದರೆ ಇಲ್ಲಿ ಫಸ್ಟಿಗೆ ಲಾಸ್ಟ್ ಬಿಗ್ ಟ್ರಯಾಂಗಲ್ಲೇ ಬರುತ್ತೆ. ಇದಂತೂ 3 ಉಲ್ಟಾ ಅಂತೂ ಆಗಲ್ಲ ಮಿರರಲ್ಲಿ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಕೆಳಗಡೆ ಆಗೋದಲ್ಲ, ಈ ಸೈಡ್ ರೈಟ್ ಸೈಡ್ ಆಗಬೇಕಿದೆ ಮಿರರ್. ಅಂದರೆ ಇದು ಇಲ್ಲಿ ಏನು ಸ್ಕ್ರ್ಯಾಚ್ ಪಾರ್ಟ್ ಇರ್ತದೆ ಅಲ್ಲ, ಸೊ ಅಂದರೆ ನಾವು ಮಿರರ್ ಈ ಸೈಡ್ ಪ್ಲೇಸ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತಂದಾಗ. ಓಕೆ,
ಸೊ ಎಕ್ಸಾಕ್ಟ್ಲಿ ನಾವು ಈ ಸೈಡ್ ನೋಡ್ರೆ ಹೇಗೆ ಕಾಣಿಸುತ್ತೆ. ಸೊ ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಇದಂತೂ ರಾಂಗ್ ಆಗುತ್ತೆ, ಇದು ಕೂಡ ರಾಂಗ್. ಯಾಕಂದರೆ ಲೈನ್ ಈ ಥರ ಇಲ್ಲಿ ಲೈನ್ ಬಂದು ಇಲ್ಲಿ ಲೈನ್ ಬರಬಾರ್ದೈತೆ ಆ್ಯಕ್ಚುಲಿ. ಓಕೆ, ಇದು ಕೂಡ ನಮ್ಮ ಸರಿಯಾದ ಉತ್ತರ ಆಗಲ್ಲ. ಇಲ್ಲಿ ನೋಡಿ, ನಾನು ನೋಡಿ ಇಲ್ಲಿ ಡಿಫ್ರೆನ್ಸ್ ಏನಂದರೆ ಈ ಟ್ರಯಾಂಗಲ್ ಒಳಗಡೆ ಯಾವುದೇ ಲೈನ್ ಇಲ್ಲ, ಬಟ್ ಇಲ್ಲಿ ಬಂದಿದೆ. ಸೊ ಇದು ಕೂಡ ಆಗಲ್ಲ. ಇಫ್ ಯು ಚೆಕ್ ಎಕ್ಸಾಕ್ಟ್ಲಿ ಬ್ಯಾಕ್ ಆಗಿ ಇಲ್ಲಿ ಲೈನ್ ಕೂಡ ಇರದೇ ಇರೋಂಥ ಟ್ರಯಾಂಗಲ್ ಇಲ್ಲಿ ಬರ್ತದೆ. ಸೊ ರೈಟ್ ಆನ್ಸರ್ ಈಸ್ ಡಿ. ನೋಡಿ ಅಷ್ಟು ಟೆಕ್ನಿಕಲ್ ಕೊಡ್ತಾರೆ, ಒಂದೊಂದು ಲೈನ್ ಕೂಡ ಎಕ್ಸ್ಟ್ರಾ ಬರುವಾಗೆ ಇಲ್ಲ. ಹೌದಾ? ತಪ್ಪು ಮಾಡಿದ್ದೆ ತಾನೇ ಇಲ್ಲಿ? ತಪ್ಪು ಮಾಡಿದ್ರಾ? ಓಕೆ, ಸೊ ಕರೆಕ್ಟಾಗಿ ಯೂಸ್ ಮಾಡ್ಬೇಕು ಆಯಿತಾ. ಇದರ ಎಕ್ಸಾಕ್ಟ್ಲಿ ಅಪೋಸಿಟ್ ಯಾವಾಗೂ ನೋಡ್ಕೊಳ್ಳಿ, ಮಾಡ್ಕೋತಿರ್ಬೇಕಾದಾಗ ಏರೋ ಈ ಕಡೆ ಇದೆ ಅಂದರೆ ಮಿರರಲ್ಲಿ ಈ ಥರ ಏರೋ ಹೋಗ್ಬಿಟ್ಟಿರ್ತದೆ. ರೈಟ್, ನಾವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಹಿಂಗೆ ಬರೋದು. ಇಲ್ಲಿ ನೋಡಿ, ಇದು ಓಪನ್ ಸರ್ಕಲ್ ಇಲ್ಲಿ ಬರ್ತದೆ, ಡಾರ್ಕ್ ಶೇಡ್ಸ್ ಇಲ್ಲಿ ಬರ್ತದೆ. ಓಕೆನಾ? ಇದು ಪೂರ್ತಿ ಲೈನ್ ಈ ಥರ ಹತ್ತಬೇಕು. ಓಕೆನಾ? ರೈಟ್, ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋದು ಎಸ್ ಸಿ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಮಧ್ಯದಲ್ಲಿ ಲೈನೇ ಮಿಸ್ ಇದೆ, ಬಟ್ ಇಲ್ಲಿ ಲೈನ್ ಇದೆ ಅಂದರೆ ಲೈನ್ ಮಿಸ್ ಹೆಂಗೆ ಆಗುತ್ತೆ? ಮಿರರಲ್ಲಿ ನೋಡಿ ಕರೆಕ್ಟ್ ಎಕ್ಸಾಕ್ಟ್ಲಿ ಹಾಗೆ ಕಾಣಿಸ್ಬೇಕಲ್ಲ. ಸೊ ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ಓ ಎಫ್, ಇದರ ಎಕ್ಸಾಕ್ಟ್ಲಿ ಅಪೋಸಿಟ್ ಮಾಡಿ ನೋಡಿದಾಗ ಫಸ್ಟ್ ಈ ಥರ ಎಫ್ ಇಲ್ಲಿ ರೆಡಿ ಆಗುತ್ತೆ. ಓಕೆ, ಇದರ ಹಿಂದೆ ಮತ್ತೆ ಆಫ್ ಈ ಥರ ಯಾವ್ದು ರೆಡಿ ಆಗುತ್ತೆ? ಫಸ್ಟ್ ಓ ಬರೋಕ್ಕೆ ಸಾಧ್ಯನೇ ಇಲ್ಲ, ಫಸ್ಟ್ ಎಫ್ ಇಲ್ಲಿ ಎಫ್ ಎ ಎಕ್ಸಾಕ್ಟ್ಲಿ ಫಸ್ಟ್ ಎಫ್ ಎ ಇಲ್ಲಿ ಬರಬೇಕು. ಓಕೆನಾ? ಸ್ವಲ್ಪ ಶೇಪ್ ಹೆಚ್ಚು ಕಡಿಮೆ ಆದರೂ ಕೂಡ ಸುಮ್ಮನೆ ಅರ್ಧ ನಿಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಮಾಡ್ತಾ ಇದ್ದೇನೆ. ಓಕೆನಾ? ಈ ಥರ ಎಫ್ ಆ್ಯಸ್ ಇಟ್ ಈಸ್ ಕೂಡ ಬರೋಲ್ಲ, ಎಫ್ ಉಲ್ಟಾ ಆಗಲೇಬೇಕು. ಓಕೆ, ಎಸ್ ವಿ ಹ್ಯಾವ್ ದ ಆನ್ಸರ್, ದಟ್ ಈಸ್ ಸಿ. ಓಕೆ, ಯಾಕಂದರೆ ಎಫ್ ಮಿರರ್ ನೋಡೋ ಉಲ್ಟಾ ಕಾಣಿಸುತ್ತಲ್ಲ, ಲೈಕ್ ದ್ಯಾಟ್. ಇಲ್ಲಿ ನೋಡಿ ಮಕ್ಕಳೇ, ಇದು ಇಮೇಜ್ ತುಂಬ ಮಜಾ ಇದೆ. ಈ ಮಿರರಲ್ಲಿ ನೋಡಿ ಕೂಡ ಸೇಮ್ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ಮೇಲೆ ಇರೋದು ಮೇಲೆ ಚುಕ್ಕೆ ಬರುತ್ತೆ, ಕೆಳಗೆ ಚುಕ್ಕೆ ಬರುತ್ತೆ. ಫಸ್ಟ್ ಶೇಡ್ ಇಲ್ಲಿ ಬರುತ್ತದೆ. ಓಕೆ, ಏನು ಕೂಡ ಚೇಂಜ್ ಆಗಲ್ಲ, ಯಾವುದೇ ಆಕೃತಿಯಲ್ಲಿ ಚೇಂಜ್ ಆಗಲ್ಲ, ಬದಲಾವಣೆ ಆಗಲ್ಲ. ಎಕ್ಸಾಕ್ಟ್ಲಿ ಸೇಮ್ ಇರೋದು ಯಾವುದು ಅಂದರೆ ಆನ್ಸರ್ ಬಿ ಇದೆ. ಸಿ ಅಲ್ಲಿ ಏನಾಗಿದೆ ನೋಡಿ, ಸಿ ಅಲ್ಲಿ ನೋಡಿ ಏರೋ ಮಾತ್ರ ಬದಲಾವಣೆ ಆಗಿದೆ. ಮೇಲೆ ಕೆಳಗಡೆ ಇರುವಂಥ ಏರೋ ಇಲ್ಲಿ ಅಕ್ಕಪಕ್ಕ ಬಂದಿದೆ. ಓಕೆ, ಇಟ್ ಕಾಂಟ್ ಬಿ ಲೈಕ್ ದ್ಯಾಟ್. ಓಕೆ, ಆನ್ಸರ್ ಈಸ್ ಬಿ. ಓಕೆ, ತುಂಬ ಕೇರ್ಫುಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಪ್ರತಿ ಪ್ರಶ್ನೆ ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಪೇಪರ್ ಫೋಲ್ಡಿಂಗ್ ತುಂಬ ಇಂಟ್ರೆಸ್ಟಿಂಗ್. ಓಕೆನಾ? ಪೇಪರ್ ಫೋಲ್ಡಿಂಗ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಇದು ಯಾವುದು ಪಾಸಿಬಲ್ ಇದೆ ಮಾಡಿ ನೋಡೋಣ. ಓಕೆನಾ? ಪೇಪರ್ ಫೋಲ್ಡಿಂಗ್ ಆಲ್ರೆಡಿ ಮಾಡಿದ್ದೇವೆ. ಫಸ್ಟ್ ನಾವು ಪೇಪರ್ ಡೌನ್ ಫೋಲ್ಡ್ ಮಾಡ್ಕೋತೇವೆ, ಅದಾದಮೇಲೆ ಈ ಥರ ಲೆಫ್ಟ್ ಹ್ಯಾಂಡ್ ಸೈಡ್ ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಮಾಡಿದ್ಮೇಲೆ ಇಲ್ಲಿ ಕೂಡ ಇದೇ ಆದಂಥ ಆಕೃತಿ ಬರುತ್ತದೆ. ಮೇಲೆ ಓಪನ್ ಮಾಡಿದೆ ಇಲ್ಲಿ ಕೂಡ ಇದೇ ಥರ ಬರುತ್ತದೆ, ಇಲ್ಲಿ ಕೂಡ ಈ ಥರ ಆಕೃತಿಗಳನ್ನು ನಮ್ಮ ಹತ್ರ ಪ್ರಿಂಟ್ ಆಗುತ್ತೆ. ಸೇಮ್ ಎಕ್ಸಾಕ್ಟ್ಲಿ ಬಂದರೆ ಸ್ಕ್ವಯರ್ ಅಂತೂ ಆಗಲ್ಲ. ಯಸ್, ಆನ್ಸರ್ ಬಿ. ಈಗ ನೋಡಿ ಶೇಪ್ಸ್ ಬದಲಾವಣೆ ಆಗಿದ್ದಾವೆ, ಒಂದು ಶೇಪ್ ಅದೇ ಶೇಪ್ ಆಗಬೇಕು ತಾನೆ. ಸೊ ಇದು ಉತ್ತರ ಕೂಡ ಆಗಲ್ಲ, ಇದು ಕೂಡ ಶೇಪ್ ಬದಲಾವಣೆ ಆಗಿದೆ, ಇದೂ ಆಗಲ್ಲ. ಓಕೆ, ರೈಟ್. ಸೊ ನೆಕ್ಸ್ಟ್, ಈಗ ಇದು ಕೂಡ ನಾನು ಇಲ್ಲೇ ನಿಮಗೆ ಡ್ರಾಯಿಂಗ್ ಮಾಡಿ ತೋರಿಸ್ತೇನೆ. ಪೇಪರ್ ಕಟಿಂಗ್ ಕೂತು ಇಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಒಂದು ಪೇಪರ್ ಇತ್ತು, ಫಸ್ಟ್ ಹಾಫ್ ಸ್ಕ್ವಯರ್ ಪೇಪರ್ ಇರೋದು ಹಾಫ್ ಫೋಲ್ಡ್ ಮಾಡ್ಕೊಂಡ್ವಿ. ಅದಾದಮೇಲೆ ರೈಟ್ ಸೈಡ್ ಈ ಥರ ರೈಟ್ ಸೈಡ್ ಫೋಲ್ಡ್ ಮಾಡ್ಕೊಂಡಿದ್ದೇವೆ. ಇಷ್ಟು ರೌಂಡ್ ಇಲ್ಲಿ ಕಟ್ ಮಾಡಿಕೊಂಡು ಇಲ್ಲಿನೂ ಇಷ್ಟೇ ಕಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಇದು ಓಪನ್ ಮಾಡಿದಾಗ ಫಸ್ಟ್ ಇಲ್ಲಿ ಈ ಥರ ಆಗಿ ಹಿಂಗಾಗುತ್ತೆ ಫಸ್ಟ್, ರೈಟ್. ಅದಾದಮೇಲೆ ಕೆಳಗಡೆ ಓಪನ್ ಮಾಡ್ತೀವಿ, ಇದು ಸರ್ಕಲ್ ಇದು ಕೆಳಗಡೆ ಬರ್ತದೆ, ಹಾಫ್ ಸರ್ಕಲ್ ಈ ಥರ ಕಟ್ ಮಾಡಿಕೊಂಡು ಈ ಥರ ಕ್ರಿಯೇಟ್ ಆಗಬೇಕು. ಅದು ಈ ಥರ ತೆಗೆದಾಗ ಮತ್ತೆ ಇಲ್ಲಿ ಕೂಡ ಸೇಮ್ ಇದೇ ಥರ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಥರ ಪಾರ್ಟ್ ಕಡೆ ಇಫ್ ಯು ಡೂ ಲೈಕ್ ದಿಸ್ ಸ್ಟೂಡೆಂಟ್ಸ್, ನೀವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸುಮ್ಮನೆ ಗೆಸ್ ಮಾಡಿದ್ರೆ ಮಾತ್ರ ಎರರ್ ಆಗುತ್ತೆ. ಕರೆಕ್ಟಾಗಿ ಯೋಚನೆ ಮಾಡಿ ಲಾಜಿಕಲಿ ಯೋಚನೆ ಮಾಡಿದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ರೈಟ್. ಸೊ ಯಾಕಂದ್ರೆ ಮಧ್ಯದಲ್ಲಿ ಏನೂ ಕಟ್ ಮಾಡಿಲ್ಲ, ಈ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಈ ಎಂಡಿಗೆ ಅಂದರೆ ಇಲ್ಲಿ ಎರಡು ಕಡೆ ಈ ಥರ ಹಾಫ್ ಸರ್ಕಲ್ ಬರಬೇಕು, ಇದು ಕೂಡ ಆಗಲ್ಲ. ಇದಂತೂ ವಿಚಿತ್ರವಾಗಿ ಕಟ್ ಮಾಡಿದ್ರೆ, ಇದಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸರಿಯಾದ ಉತ್ತರ ಇದಾಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಆಲ್ ರೈಟ್. ಒಂದು ಸರ್ಕಲ್ ಇರುವಂಥ ಪೇಜನ್ನು ಫಸ್ಟು ಹಾಫ್ ಸೆಮಿ ಸರ್ಕಲ್ ಆಗಿ ಫೋಲ್ಡ್ ಮಾಡಿ, ಅದಾದ ನಂತರ ಇನ್ನು ಪಿಜ್ಜಾ ಟೈಪ್ ಕಟ್ ಮಾಡಿಕೊಂಡಾಗ ಇವ್ರು ಹೇಗೆ ಕಟ್ ಮಾಡಿದ್ದಾರೆ ನೋಡಿ. ಫಸ್ಟ್ ಇಲ್ಲಿ ಹಾಫ್ ಕಟ್ ಮಾಡ್ಕೊಂಡು ಎರಡು ಲೈನ್ ಮಾತ್ರ ಹಾಕಿದ್ದಾರೆ, ಬರೀ ಕೇವಲ ಎರಡು ಲೈನ್ ಹಾಕಿದ್ದಾರೆ. ಓಕೆ, ಇದು ಓಪನ್ ಮಾಡಿದಾಗ ಫಸ್ಟ್ ಮೇಲೆ ಓಪನ್ ಮಾಡ್ತೀವಿ. ಸೊ ಈ ಲೈನ್ ಇಷ್ಟು ಅಪ್ಡೇಟ್ ಆಗುತ್ತಾ? ಓಕೆ, ಸೇಮ್ ಇದು ಎಕ್ಸಾಕ್ಟ್ಲಿ ಈ ಥರ ಅಪ್ಡೇಟ್ ಆಗುತ್ತೆ. ಓಕೆ, ಮತ್ತು ಈ ಹಾಫ್ ಸರ್ಕಲ್ ಇಲ್ಲಿ ಮೇಲೆ ಈ ಥರ ಆಗುತ್ತೆ, ಇದು ಕೂಡ ರೈಟ್. ಮತ್ತು ಅದನ್ನು ಈ ಥರ ಮತ್ತೆ ಫುಲ್ ಓಪನ್ ಮಾಡಿದಾಗ ಈ ಸರ್ಕಲ್ ಮತ್ತು ಇದು ಇಷ್ಟು ಓಪನ್ ಇದು ಕೂಡ್ಕೊಂಡು ಇದು ಕೂಡ ಸರ್ಕಲ್ ಜಾಯ್ನ್ ಆಗುತ್ತೆ. ಈ ಲೈನ್ ಮತ್ತು ಇಲ್ಲಿ ಬರ್ತವೆ ಎರಡು, ರೈಟ್. ಎಸ್, ನೋಡಿ ಯಾವುದೇ ಎರರ್ ಫ್ರೀ, ತಪ್ಪೇ ಇದೆ ಇರೋವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ನೋಡಿ ಈ ಥರ ಅಡ್ಡವಾಗಿ ಏನಂತೂ ಆಗಕ್ಕೆ ಸಾಧ್ಯನೇ ಇಲ್ಲನ.
ಓಕೆ ಸರ್ ನಾವು ಮೇಲೆ ಕಟ್ ಮಾಡಿದೆ ಅಂದರೆ ಇಲ್ಲಿ ಅಡ್ಡವಾಗಿ ಬಂದಿದೆ. ಓಕೆ ಸರ್ಕಲ್ಸ್ ಇದು ಕೂಡ ಆಗಲ್ಲ. ಓಕೆ ಎರಡೇ ಲೈನ್ ಅಂತೆ, ಇಲ್ಲಿ ಎರಡು ಲೈನ್ ಬರಬೇಕಲ್ಲ, ಕೊಟ್ಟಿಲ್ಲ, ತಪ್ಪು. ಇಲ್ಲಿ ಹಾಫ್ ಲೈನ್ ಮಾತ್ರ ಕೊಟ್ಟಿದ್ದಾರೆ, ಓಪನ್ ಮಾಡೇಬೇಕಲ್ಲ, ಸೊ ಇದು ಕೂಡ ಆಗಲ್ಲ. ಸರಿ, ಉತ್ತರ ನಮ್ಮ ಡಿ ಈಸ್ ದ ರೈಟ್ ಆನ್ಸರ್. ಸೂಪರಾ. ನೆಕ್ಸ್ಟ್ ಹೆಕ್ಸಾಗಾನ್ ಇರುವಂತಹ ಶೇಪ್ ಫಸ್ಟು ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದಾರೆ, ಅದಾದ ಮತ್ತೆ ಈ ಥರ ಈ ಕಡೆ ಫೋಲ್ಡ್ ಮಾಡಿಕೊಂಡು ಈ ಭಾಗದಲ್ಲಿ ಒಂದು ಏರೋ, ಮಜಾ ಇದೆ ನೋಡಿ, ಕೇವಲ ಇಲ್ಲಿ ಒಂದು ಏರೋ ಮಾಡಿದ್ದಾರೆ. ಓಪನ್ ಆದ ಕೂಡಲೇ ಈ ಏರೋ ಫಸ್ಟ್ ಈ ಕಡೆ ಉಲ್ಟಾಗಿರುತ್ತೆ. ಓಕೆ, ಇಮೇಜ್ ಸರಿ ಆಗಲಿಲ್ಲ ಅಂದರೆ, ನಮ್ಮ ಡಯಾಗ್ರಾಮ್ ಸರಿ ಆಗಲಿಲ್ಲ ಅಂದರೆ ಏನೋ ಬೇಜಾರಾಗಬೇಡಿ. ಓಕೆನಾ? ಓಕೆ, ಓಪನ್ ಮಾಡಿದಾಗ ಮತ್ತೆ ಇಲ್ಲಿ ಒಂದು ಏರೋ ಬರುತ್ತೆ, ಇದರ ಅಪೋಸಿಟ್ ಮತ್ತೆ ಈ ಥರ ಮತ್ತೊಂದು ಏರೋ ಬರುತ್ತೆ. ಹೆಂಗೆ ಕರೆಕ್ಟಾಗಿ ಗೊತ್ತಾಗ್ತಿದೆನಾ? ಈ ಥರ ನೀವು ಮಾಡಿಲ್ಲ ಅಲ್ಲ ಎಕ್ಸಾಮಲ್ಲಿ? ಹಾಂ, ಅದಕ್ಕೆ ಹೆಂಗೆ ಎರರ್ ಆಗ್ತದೆ. ಓಕೆನಾ? ಈ ಥರ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಓಕೆನಾ? ಡನ್. ಸೊ ಈ ಥರ ಸಾಲ್ವ್ ಮಾಡಬೇಕು, ಸರಿಯಾದ ಉತ್ತರ ಹುಡುಕಬೇಕು. ಹುಡುಕ್ತೀರಾ? ಮುಂದೆ ಹೋಗೋಣ, ಲಾಸ್ಟ್ ಪಾರ್ಟಿಗೆ ಹೋಗೋಣ. ಲಾಸ್ಟ್ 9th ಪಾರ್ಟ್ ಐ ಗೆಸ್. ಓಕೆ, 9th ಪಾರ್ಟಿಗೆ ಬಂದಿದ್ದೇವೆ. 9th ಪಾರ್ಟ್ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಆಡ್ ಮ್ಯಾನ್ ಔಟ್ ಇಲ್ಲಿ ಬಂದಿದೆ, ಆಡ್ ಒನ್ ಔಟ್ ಇಲ್ಲಿ ಬಂದಿದೆ. ಫಸ್ಟ್ ಬರ್ತಿತ್ತು ಯೂಶ್ವಲಿ. ಫೈನ್, ಎಲ್ಲಿ ಬಂದಿದೆ ನಮಗೇನದು ನಾವು ಹುಡ್ಕೋಣ. ಓಕೆನಾ? ಸೂಪರ್ ಆಗಿರೋಂಥ ಕ್ವಶನ್ಸ್, ಸೂಪರ್ ಆಗಿರೋಂಥ ಟಾಪಿಕ್, ತುಂಬ ಫಸ್ಟಿಗೆ ಕಲ್ತಿರೋದು. ಸೇಮ್ ಇದರಲ್ಲಿ ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ, ಇಲ್ಲಿ ಸರ್ಕಲ್, ಇಲ್ಲಿ ಸರ್ಕಲ್, ಎಲ್ಲ ಕಡೆ ಇಲ್ಲಿ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್, ಅಲ್ಲಿ ಮತ್ತು ಇಲ್ಲಿ ಜಾಮೆಟ್ರಿಕಲ್ ಶೇಪ್ ಬೇರೆ ಬೇರೆ ಆಗಿದ್ದಾವೆ. ಒಂದು ಸ್ಕ್ವೇರ್ ಅಂತ ಇಲ್ಲಿ ತಪ್ಪಾದ ಉತ್ತರ ಸರಿಯಾದ ಅಂದರೆ ಆಡ್ 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 ಯಾವುದಿದೆ ಅಂದರೆ ಇಲ್ಲಿ ಸಿ ಈಸ್ ಆಡ್. ಓಕೆ, ಎಲ್ಲ ಕಡೆ ಸೇಮ್ ಇರುವಂಥ ಶೇಪ್ಸ್ ಇದ್ದು ಇಲ್ಲಿಗೆ ಮತ್ತೆ ಬೇರೆ ಬೇರೆ ಶೇಪ್ಸ್ ಆಗಿದೆ, ಸೊ ಆಡ್ ಆಗಿಬಿಡ್ತದೆ. ಓಕೆ, ನೆಕ್ಸ್ಟ್ 1 2 3 4 5 5 6 ಸ್ಕ್ವಯರ್ ಬಾಕ್ಸಸ್ ಇದ್ದಾವೆ. ಇಲ್ಲಿ ಸೇಮ್ ಇಲ್ಲಿ 1 2 3 4 ಇದ್ದಾವೆ. ಇಲ್ಲಿ ಎಷ್ಟಿದೆ ನೋಡೋಣ ಬಾ, ಕೌಂಟ್ ಮಾಡ್ಕೊಂಡು ಬಾ. 1 2 3 4 5 6, ಇಲ್ಲಿ 1 2 3 4 ಇದೆ, 4 ಮಾತ್ರ ಇದೆ. ಇಲ್ಲಿ ಎಷ್ಟಿದೆ? 1 2 3 4 5 6. ಇದರ ಶೇಪ್ ಗೊತ್ತಲ್ಲ? ಓಕೆ, ಇಲ್ಲಿ ಎಷ್ಟಿದ್ದಾವೆ? 1 2 3 4 5 6. ಅರೆ ಎಲ್ಲ ಕಡೆ 6 6 ಪಾರ್ಟ್ ಇದೆ, ಇಲ್ಲಿ ಮಾತ್ರ ಕೇವಲ 4 ಪಾರ್ಟ್ ಇದೆ. ಸ್ವಲ್ಪ ಆಡಲ್ವಾ? ಇದೇ ನಮ್ಮ ತಪ್ಪಾಗಿರೋಂಥ ಇಮೇಜ್ ಇಲ್ಲೇ ಸೇರ್ಕೊಂಡಿದೆ, ಗುಂಪಿಗೆ ಸೇರಿದರೆ ಇದೊಂದೇ ಇಮೇಜ್. ಸೊ ಇದಕ್ಕೆ ನಾವು ಚಾಯ್ಸ್ ಮಾಡ್ಬಿಡೋಣ. ಓಕೆ, ಸರಿಯಾದ ಉತ್ತರ ಬಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಶೇಪ್ ಹೆಂಗಿತ್ತು? ಈ ಥರ ಇರುವಂತಹ ಶೇಪ್. ಓಕೆ, ಎರಡು ಕಡೆ ಶೇಡೆಡ್ ಪಾರ್ಟ್ ಇದೆ. ಓಕೆ ಫೈನ್, ಇಲ್ಲಿ ಎರಡು ಕಡೆ ಇದು ಕೂಡ ಶೇಡೆಡ್ ಪಾರ್ಟ್ ಇದೆ, ಸೇಮ್ ಶೇಪ್ ಇದೆ. ಇಲ್ಲಿ ಸ್ಕ್ವಯರ್ ಇದೆ, ಇಲ್ಲಿ ಟ್ರಯಾಂಗಲ್ ಶೇಡೆಡ್ ಪಾರ್ಟ್ ಇದೆ, ಇಲ್ಲಿ ಸರ್ಕಲ್ ಶೇಡೆಡ್ ಪಾರ್ಟ್ ಇದೆ, ಇಲ್ಲಿ ಮಾತ್ರ ಬೇರೆ ಬೇರೆ ಆಕೃತಿಯಲ್ಲಿ ಶೇಡೆಡ್ ಪಾರ್ಟ್ ಇದೆ. ಒಂದು ಟ್ರಯಾಂಗಲ್, ಒಂದು ಸ್ಕ್ವಯರ್. ಸೊ ಎರಡು ಬೇರೆ ಬೇರೆ ಇದೆ, ಎಲ್ಲ ಕಡೆ ಸೇಮ್ ಇದ್ದು ಇಲ್ಲಿ ಬೇರೆ ಬೇರೆ ಇದೆ. ನಮ್ಮ ಸರಿಯಾದ ಉತ್ತರ ಡಿ. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಹಾಫ್ ಸರ್ಕಲ್ ಇದೆ, ಒಂದು ಏರೋ ಶೇಡ್. ಓಕೆ, ಅದಾದಮೇಲೆ ಇಲ್ಲಿನೂ ಶೇಡೋ ಏನಾಗ್ತಿದೆ ಅಂದರೆ, ಓಕೆ ಕ್ಲಾಕ್ ವೈಸ್ ತಿರುಗಿದೆ ಅಂತ ಅಂತೀರಾ? ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದೆ ನೋಡಿ ಇಲ್ಲಿ. ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದೆ, ಹಿಂಗಿರೋದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದೆ. ಅದಾದಮೇಲೆ ಉಲ್ಟಾ ಆಗಿದೆ, ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಆಗಿದೆ. ಬಟ್ ಉಲ್ಟಾದಾಗ ಮಕ್ಕಳೇ ಏರೋಸ್ ನೋಡಿ, ಇಲ್ಲಿ ಏರೋ ಸ್ಟೇಪ್ ಹಿಂಗಿತ್ತು, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಇಲ್ಲಿ ಹಿಂಗೆ ಬರಬೇಕು. ನೆಕ್ಸ್ಟ್ ಹೆಂಗೆ ಬರಬೇಕಪ್ಪ ಅಂದರೆ ಕ್ಲಾಕ್ ವೈಸ್ ಹಿಂಗೆ ಬರಬೇಕು, ಆದರೆ ಇಲ್ಲಿ ಮತ್ತೆ ಬೇರೆ ಬಂದಿದೆ. ಮತ್ತು ಇಲ್ಲಿ ಕರೆಕ್ಟ್ ಬಂದಿದೆ ನೋಡಿ, ಡೌನ್. ಅರ್ಥ ಆಗ್ತಿದೆನಾ? ನಮ್ಮ ಏರೋ ಪಾರ್ಟ್ ನೋಡಿ, ಫಸ್ಟು ಇಲ್ಲಿ ಈ ಪೊಸಿಷನಲ್ಲಿರೋ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದಾಗ ಇದೇ ಸೇಮ್ ಆಕೃತಿ ಹಿಂಗೆ ಆಗಬೇಕು. ಇಲ್ಲಿ ಕರೆಕ್ಟಾಗಿ ಆಲ್ರೆಡಿ ಬಂದಿದೆ. ಇಲ್ಲಿ ಏನಾಗಬೇಕಿತ್ತು ಅಂದರೆ ಹಿಂಗೆ ಆಗಬೇಕಿತ್ತು ಆ್ಯಕ್ಚುಲಿ, ಬಟ್ ಇಲ್ಲಿ ಉಲ್ಟಾ ಆಗಿದೆ, ಮತ್ತು ಇಲ್ಲಿ ಕರೆಕ್ಟ್ ಆಗಿದೆ. ಓಕೆ, ಸೊ ಇದರ ಪ್ರಕಾರ ಸ್ವಲ್ಪ ಇದು ಒಂದು ಆಡ್ ಇದೆ. ಓಕೆ, ಇದೊಂದು ಆಡ್ ಇದೆ. ಓಕೆ, ಇಲ್ಲಿ ಯಾಕೋ ಆಡ್ ಬಂದಿದೆ. ಸೊ ನಮ್ಮ ಉತ್ತರ ಇದೇ ಆಡ್ ಆಗಿರೋದಂಥದ್ದು, ಅದಕ್ಕೆ ಸೆಲೆಕ್ಟ್ ಮಾಡ್ತೇನೆ. ಆಯಿತಾ? ಓಕೆ, ನಮ್ಮ ಕೊನೆಯ ಹಂತ ಯಾವುದು ಅಂತ ಅಂದರೆ ಇಲ್ಲಿ ಹಿಡನ್ ಇಮೇಜ್, ಅಂದರೆ ಹಿಡನ್ ಆಗಿರುವಂಥ ಒಂದು ಈ ಲೈನ್ಸನ್ನು ಹುಡುಕಾಡಬೇಕು, ಅಡಕಿ ಕುಳಿತಿರುವಂತಹ ಶೇಪ್ಸ್. ಓಕೆ, ಇಲ್ಲಿ ಮಕ್ಕಳೇ ತುಂಬ ಈಸಿ ಇದೆ ಆ್ಯಕ್ಚುಲಿ, ತುಂಬ ಕೇರ್ಫುಲ್ ಅಬ್ಸರ್ವ್ ಮಾಡಿ ಉತ್ತರ ಸಿಗುತ್ತೆ. ನಮಗೆ ಏನಿಲ್ಲ, ಈ ಥರ ಇರುವಂಥ ಪಾರ್ಟ್ ಮಾತ್ರ ಬೇಕು. ಇಲ್ಲಿ ಈ ಥರ ಇರುವಂಥ ಪಾರ್ಟ್ ಇಲ್ಲವೇ ಇಲ್ಲ. ಇಲ್ಲಿ ಹಿಂಗೆ ಬಂದು ಇಲ್ಲಿ ಇದೆನಾ? ಓಕೆ, ಹಾಂ, ಇಲ್ಲಿ ನೋಡಿ ಏನಂದರೆ
ನಮಗೆ ಓಕೆ ಇಷ್ಟೇನೋ ಸಿಗ್ತಾ ಇದೆ, ಆದರೆ ಹಿಂಗೆ ಬೇಕು ನಮ್ಗೆ ಆ್ಯಕ್ಚುಲಿ. ಇಲ್ಲಿ ಯಾವುದು ಪಾರ್ಟ್ ಇಲ್ಲೂ ಕೂಡ ಸಿಗ್ತಾ ಇಲ್ಲ. ಓಕೆ, ಸೊ ನಮ್ಮ ಮ್ಯಾಕ್ಸ್ ಇಲ್ಲಿ ನೋಡೋಣವಾ, ಹಿಂಗೆ ಬಂದು ಇಲ್ಲಿ ಸಿಗ್ತಿದೆನಾ? ಓಕೆ, ಡೆಫಿನೆಟ್ಲಿ ಈ ಪಾರ್ಟಲ್ಲಿ ನಮಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋ ಥರ ಸಿಗ್ತಿದೆ ಪಾರ್ಟ್. ಓಕೆ, ನೋಡ್ತಾ ಇದ್ರಲ್ಲ, ಇಲ್ಲಿ ಕರೆಕ್ಟಾಗಿ ಆಗ್ತದೆ ನೋಡೋಣ. ಓಕೆ, ಎಸ್, ಇಷ್ಟು ಪಾರ್ಟ್ ನಮಗೆ ಸಿಗ್ತಾ ಇದೆ. ನಮ್ಗೆ ಇಷ್ಟೇ ಪಾರ್ಟ್ ಬೇಕಿತ್ತು, ಇಷ್ಟು ಪಾರ್ಟ್ ನಮ್ಗೆ ಆಲ್ರೆಡಿ ಸಿಗ್ತಾ ಇದೆ. ಸೊ ನನ್ನ ಸರಿಯಾದ ಉತ್ತರ ಸಿ. ಓಕೆ, ಐ ಫೌಂಡ್ ಇಟ್. ನೆಕ್ಸ್ಟ್ ನೋಡೋಣ, ಎಮ್. ಎಕ್ಸಾಕ್ಟ್ಲಿ ಎಮ್ ಥರ. ಇಲ್ಲಂತೂ ಎಮ್ ಆಗೋದೇ ಇಲ್ಲ, ಆಗಲ್ಲ. ಓಕೆ, ಇಲ್ಲಿದೆನಾ? ಎಸ್, ಇಲ್ಲಿದೆ ನೋಡಿ. ಇಲ್ಲಿ ಬಂದು ಹಿಂಗೆ ಸಿಗ್ತಾ? ಓಕೆ, ಇಲ್ಲಿ ಇಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಮತ್ತೆ ಮಧ್ಯದಲ್ಲಿ ಏನೋ ಬಂದ್ಬಿಟ್ಟಿದೆ, ಮತ್ತೊಂದು ಇಲ್ಲಿ ರೆಕ್ಟ್ಯಾಂಗಲ್ ಬಂದಿದೆ. ಇಲ್ಲಿ ಕೂಡ ಆಗಲ್ಲ. ಓಕೆ, ಇದು ಆಗಲ್ಲ. ಇಲ್ಲಿ ಕೂಡ ಸಣ್ಣ ಎಮ್ ಇದೆ, ಇದು ಕೂಡ ಆಗಲ್ಲ. ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋದು ಬಿ, ರೈಟ್? ಓಕೆ, ನೆಕ್ಸ್ಟ್ ಇದೊಂದು ಡೀಪ್ ಅಥವಾ ಹಾಫ್ ಸೆಮಿ ಸರ್ಕಲ್ ಹುಡ್ಕಾಡ್ಕೋಬೇಕು. ಡಿ ಅಥವಾ ಸೆಮಿ ಸರ್ಕಲ್ ಅಂದ್ಕೊಳ್ಳಿ. ಸೇಮ್ ಇದೇ ಥರ. ಇಲ್ಲಿ ಆಗ್ಬೋದಿತ್ತು, ಆದರೆ ಇಲ್ಲಿ ಕಟ್ ಆಗಿದೆ, ಇದು ಆಗಲ್ಲ. ಇಲ್ಲಿ ಕೂಡ ಆಗ್ಬೋದಿತ್ತು, ಮತ್ತು ಇಲ್ಲಿ ಕೂಡ ಮತ್ತೊಂದು ಮಧ್ಯದ ಸರ್ಕಲ್ ಬಂದಿದೆ. ಓಕೆ, ಈ ಥರ ಇದು ಕೂಡ ಆಗಲ್ಲ. ಇದು ಕೂಡ ಬಂದಿದೆ, ಇದು ಆಗಲ್ಲ. ಇಲ್ಲಿ ಆಗುತ್ತೆ ನೋಡಿ. ಎಕ್ಸಾಕ್ಟ್ಲಿ ಸಿಗುತ್ತಾ? ಯಾವುದೇ ಗ್ಯಾಪ್ ಇಲ್ಲದೇನೆ ಮತ್ತೆ ಸೇಮ್ ಹಾಫ್ ಅಥವಾ ಸೆಮಿ ಸರ್ಕಲ್ ನಮಗೆ ಸಿಗ್ತಾ ನಮಗೆ ಈ ಶೇಪ್ ಸಿಗ್ತಾ, ಇಷ್ಟು ಲೈನ್ಸು. ಸೊ ನನ್ನ ಸರಿಯಾದ ಉತ್ತರ ಸಿ. ಇಲ್ಲಿ ಕೂಡ ಆಗಲ್ಲ, ಯಾಕಂದರೆ ಲೈನ್ ಬೇಕಿತ್ತು, ಲೈನ್ ಬಂದಿಲ್ಲ. ಕರೆಕ್ಟಾ? ಲಾಸ್ಟ್ ಇದೇ ಥರ ಇಮೇಜ್ ಬೇಕು ಮಕ್ಕಳು, ಇದೇ ಥರ ಇಮೇಜ್. ಓಕೆ, ಇಲ್ಲಿ ಹಿಂಗೆ ಬಂದು, ಓಕೆ, ಇದು ಆಗಲ್ಲ. ಇಲ್ಲಿ ಅಂತೂ ಯಾವುದೇ ಈ ಥರ ಸೈಡ್ ಬಂದಿಲ್ಲ, ಇದು ಕೂಡ ಆಗಲ್ಲ. ಇದು ಕೂಡ ಆಗಲ್ಲ. ಓಕೆ, ಎಸ್, ಇಲ್ಲಿ ಸಿಗುತ್ತೆ ನೋಡಿ. ಹಿಂಗೆ ಬಂದು ಹಿಂಗೆ ಇದೇ ಥರ ಅಡಕಿ ಕೊಡುತ್ತಂಥ ಇಮೇಜ್ ಸೇಮಾ? ಸಿಗ್ತಾ? ಓಕೆ, ಆನ್ಸರ್ ಡಿ ಈಸ್ ಅವರ್ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿವರೆಗೂ ನಾವು ನೋಡಿದ್ದೇನು ಅಂದರೆ ಮೆಂಟಲ್ ಎಬಿಲಿಟಿ ಪಾರ್ಟ್ಸನ್ನು ನಾವು ಇಲ್ಲಿ ಕಲ್ತಿದ್ದೇವೆ. ಸೊ ಮೆಂಟಲ್ ಎಬಿಲಿಟಿ ಐ ಹೋಪ್ ಇವೆಲ್ಲರಿಗೂ ನಿಮಗೆ ಅರ್ಥ ಆಗಿದೆ. ಸೊ ನಮ್ಮ ನೆಕ್ಸ್ಟ್ ಸೆಷನಲ್ಲಿ ನಾವು ಏನು ಕಲಿಯೋಣ ಅಂದರೆ ಅರೆಥ್ಮೆಟಿಕ್, ಅಂದರೆ ಮ್ಯಾಥಮೆಟಿಕ್ಸ್ ಪಾರ್ಟ್ನ ಪ್ರತಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡುವ.